Then let us move on to our study. Paramagitagalu, Song of Solomon, chapter 1. Already we have meditated till, if my memory is right, we have already meditated and studied the first part of verse number 6, chapter number 1 of Song of Solomon, verse number 6, first part we have completed, and second part I must do some justice. ಅದರಿಂದ ಓದೋಣ. 6ನೇ ವಚನ, ಮೊದಲನೇ ಅಧ್ಯಾಯದ 6ನೇ ವಚನದ 2ನೇ ಭಾಗ. ಮೊದಲ ವಚನ, ಸೂರ್ಯನ ದೃಷ್ಟಿಗೆ ಬಿದ್ದು ಕಪ್ಪಾಗಿರುವುದರಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡ್ರಿ ಅಂತ ಹೇಳಿಬಿಟ್ಟು, ಅವಳು ಯಾಕ ಕಪ್ಪಾಗಿದ್ದಾಳೆ, ಕೇದಾರಿನ ಗುಡಾರಗಳಂತೆ ನಾನಿದ್ದೇನೆ ಅಂತ ಹೇಳ್ತಾಳೆ. ಅದರ ಬಗ್ಗೆ ನಾನು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೇನೆ. ಈಗ 2ನೇ ಭಾಗ, ನನ್ನ ಸಹೋದರರು ನನ್ನ ಮೇಲೆ ಉರಿಗೊಂಡು ತೋಟಗಳನ್ನು ಕಾಯುವುದಕ್ಕೆ ಹಾಕಿದರು, ನನ್ನ ತೋಟವನ್ನು ನಾನು ಕಾಯಲಿಲ್ಲ. ಸುಲಮಿತಿ ಅಥವಾ ಪ್ರಿಯಳು ಅವಳು ಹೇಳುವಂತ ಮಾತು ಏನ್ ಹೇಳ್ತಾಳೆ? ನನ್ನ ಸಹೋದರರು ನನ್ನ ಮೇಲೆ ಉರಿಗೊಂಡು ತೋಟಗಳನ್ನು ಕಾಯುವುದಕ್ಕೆ ನನ್ನನ್ನು ಹಾಕಿದ್ರು, ನನ್ನ ತೋಟವನ್ನು ನಾನು ಕಾಯಲಿಲ್ಲ. ನಾನು ಈಗಾಗಲೇ ಮೊದಲಿನ ನಮ್ಮ ಅಧ್ಯಯನದಲ್ಲಿ ನಾನು ಹೇಳಿದ ಹಾಗೆ, ಪರಮಗೀತವನ್ನ ನಾವು ಧ್ಯಾನ ಮಾಡುವಾಗ ತುಂಬಾ ಜಾಗರೂಕವಾಗಿ ಧ್ಯಾನ ಮಾಡಬೇಕು. ತಪ್ಪಾದ ರೀತಿಯಲ್ಲಿ ಅದನ್ನ ಹೇಳುವುದು ಅಥವಾ ಅರ್ಥ ಮಾಡಿಕೊಳ್ಳುವುದು ನಮಗೆ ಅಪಾಯಕಾರಿಯಾಗಿರುತ್ತದೆ ನಮ್ಮ ಆತ್ಮೀಯ ಜೀವಿತಕ್ಕೆ. ಅದರಿಂದ ಈ ಪ್ರಿಯಳು ಮತ್ತು ಪ್ರಿಯತಮ, ಪ್ರಾಣ ಪ್ರಿಯನು ಮತ್ತು ಪ್ರಿಯಳು, ಇವರಿಬ್ಬರೇ ನಡುವೆ ನಡೆಯುವಂತ ಸಂವಾದ, ಮಾತುಕತೆ, ಪ್ರೀತಿಯ ವಿನಿಮಯ ಇತ್ಯಾದಿ ವಿಷಯಗಳನ್ನೆಲ್ಲ ನಾವು ಕ್ರೋಢೀಕರಿಸಿ ನೋಡಿದರೆ ಅದು ನಾವು ಅನ್ವಯಿಸಿಕೊಳ್ಳುವ ವಿಧಾನ ತುಂಬಾ ಮುಖ್ಯವಾಗುತ್ತದೆ. The application part of this book is so important. Otherwise, we'll make some mistakes and everything will become an error. ಹಾಗಾಗಿ ಇಲ್ಲಿ ಏನಂತಂದ್ರೆ, ಇದು ಪ್ರೀತಿಯ ಕಾವ್ಯವಾಗಿ, ಪ್ರೇಮ ಕಾವ್ಯದಂತೆ, ಒಂದು ಕವನದಂತೆ ಕಂಡು ಬಂದರು. ಮೇಲ್ನೋಟಕ್ಕೆ ಒಂದು ಹುಡುಗಿ, ಒಂದು ಹುಡುಗ, ಯುವತಿ ಮತ್ತು ಯುವಕರ ನಡುವೆ ಇರುವಂತ ಶರೀರ ಸಂಬಂಧವಾದ ಪ್ರೀತಿಯ ಸಂಕೇತವಾಗಿ ಆ ಮಾತುಗಳು ಮೇಲ್ನೋಟಕ್ಕೆ ಕಂಡು ಬಂದರೂ ಸಹ ಬಹಳಷ್ಟು ಜನರು ಮುಜುಗರ ಪಡುವ ಹಾಗೆ ಈ ಪುಸ್ತಕದಲ್ಲಿರುವಂತ ಕೆಲವು ಮಾತುಗಳು ನಮಗೆ ಕಂಡು ಬಂದರೂ ಸಹ, ದೇವರು ತನ್ನ ಅನಂತವಾದ ಜ್ಞಾನದಲ್ಲಿ ಈ ಪುಸ್ತಕದ ಮಾತುಗಳ ಹಿಂದೆ ಅಡಕವಾಗಿರುವಂತ ಆಳವಾದ ಆತ್ಮೀಕ ಸತ್ಯಗಳನ್ನ ತನ್ನ ಸಭೆಯಾದ ನಮಗೆ ತಿಳಿಸುವ ಉದ್ದೇಶದಿಂದ ಈ ಪುಸ್ತಕವನ್ನ ಅಳವಡಿಸುವಂತೆ. Okay? I request all my listeners this truth so that we will not be deviated in any way as we study this book. Okay? Because the main theme is in this book is love. ಪ್ರೀತಿಗೆ ತುಂಬಾ ಅತ್ಯುತ್ತಮವಾದ ಸ್ಥಾನವನ್ನು ಕೊಟ್ಟು ಮಾತಾಡುವಂತ ಒಂದು ಪುಸ್ತಕ. ನಮಗೆ ಗೊತ್ತು, ದೇವರ ಸ್ವಭಾವವೇ ಪ್ರೀತಿ. The very nature of God is love. ಅಲ್ವೇ? ಹಾಗಾಗಿ ಈ ಪುಸ್ತಕದ ಉದ್ದೇಶ ಒಂದೇ, ನಮ್ಮ ಮೊದಲಿಂಗನಾದ ಕ್ರಿಸ್ತನಿಗೂ ಆತನ ಮೊದಲಗೆತ್ತಿಯಾಗಿರುವಂತ ಸಭೆಯಾಗಿರುವ ನಮಗೂ ನಡುವೆ ಇರುವಂತ ಒಂದು ಅವಿನಾಭಾವ ಸಂಬಂಧ, ಅದ್ಭುತವಾದ ಪ್ರೀತಿಯ ಬಂಧ, ಇದನ್ನ ತಿಳಿಸುವಂತ ಒಂದು ಅಮೂಲ್ಯವಾದ ಪುಸ್ತಕ. ಅದರಿಂದ ಪವಿತ್ರವಾದ ಅಭಿಪ್ರಾಯದಿಂದಲೂ ಉದ್ದೇಶದಿಂದಲೂ ಈ ಪುಸ್ತಕವನ್ನ ನಾವು ಧ್ಯಾನ ಮಾಡುವುದಾದ್ರೆ ಖಂಡಿತವಾಗಿಯೂ ನಮಗೆ ಉಪಯೋಗವಾಗುವುದು ಮಾತ್ರವಲ್ಲ, ನಮ್ಮ ಆತ್ಮೀಯ ಜೀವಿತಕ್ಕೆ
ಅದು ಅಭಿವೃದ್ಧಿಯನ್ನು, ಬೆಳವಣಿಗೆಯನ್ನು ಕೊಡುವುದು ಮಾತ್ರವಲ್ಲ, ಕ್ರಿಸ್ತನ ಬಗ್ಗೆ, ಕ್ರಿಸ್ತನ ಮೇಲೆ ನಮಗಿರುವ ಪ್ರೀತಿ ಇನ್ನೂ ಹೆಚ್ಚಾಗುತ್ತದೆ. ಯಾಕಂದ್ರೆ ಕ್ರಿಸ್ತನ ಪ್ರೀತಿ ನಮ್ಮ ಮೇಲೆ ಎಷ್ಟರ ಮಟ್ಟಿಗಿದೆ, ಆ ಪ್ರೀತಿ ದೈವಿಕವಾದ ಪ್ರೀತಿ, ಡಿವೈನ್ ಲವ್, ಅದರ ಆಳ, ಅದರ ಎತ್ತರ, ಅದರ ಉದ್ದ, ಅದರ ಅಗಲವನ್ನ ದೇವರ ವಾಕ್ಯದ ಅಧ್ಯಯನಗಳ ಮೂಲಕ ನಾವು ತಿಳಿದುಕೊಳ್ಳುವಾಗ ಖಂಡಿತವಾಗಿಯೂ, ನಿಶ್ಚಯವಾಗಿಯೂ ದೇವರ ಪ್ರೀತಿಯ ಆಳವನ್ನು ತಿಳಿದುಕೊಳ್ಳುವ ಆ ಮಾರ್ಗದಲ್ಲಿ ನಾವು ಕ್ರಿಸ್ತನ ಜೊತೆಯಲ್ಲಿ ನಾವು ವಿ ವಿಲ್ ಫಾಲ್ ಇನ್ ಲವ್ ವಿತ್ ಕ್ರೈಸ್ಟ್. ಓಕೆ, ಲೆಟ್ ಮಿ ಯೂಸ್ ದಟ್ ವರ್ಡ್. ನಾವು ಕ್ರಿಸ್ತನ ಪ್ರೀತಿಗೆ ನಾವು ವಶವಾಗುತ್ತೇವೆ. ದಟ್ ಹ್ಯಾಸ್ ಟು ಬಿ ಡನ್, ದಟ್ ಹ್ಯಾಸ್ ಟು happen. That is our intention in studying this book. Adrinda, before we go to study our verses, I just want to remind you, the entire Bible talks about God's love. The very nature of God is love, as I said. ನಮಗೆ ವಾಕ್ಯದ ಆಧಾರಗಳನ್ನು ನೋಡೋದಾದ್ರೆ, ಯೋಹಾನನ ಪತ್ರಿಕೆ, the epistle of John, entire epistle is talking about the greatness of the love of God. ದೇವರ ಉನ್ನತವಾದ ಅತಿಶಯವಾದ ಪ್ರೀತಿಯ ಬಗ್ಗೆ ನಾವು ಓದ್ತೇವೆ. ಒಂದು ವಚನವನ್ನ ನಾವು ಓದೋಣ, ದಯಮಾಡಿ ನೀವು ಸಹಾಯ ಮಾಡ್ರಿ ಯಾರಾದ್ರೂ. ಮೊದಲ ಯೋಹಾನನ ಪತ್ರಿಕೆ, ಫಸ್ಟ್ ಜಾನ್ ಚಾಪ್ಟರ್ 4 ವರ್ಸ್ ಮೇ ಬಿ 16 ನೋಡ್ರಿ, ಹೇಗಿದೆ ಅದು? 16, ಮೇ ಬಿ 16. ಎಸ್, ಫಸ್ಟ್ ಜಾನ್ 4 ವರ್ಸ್ 16. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ದೇವರು ಪ್ರೀತಿಯಾಗಿದ್ದಾನೆ. God is love. Love cannot be God. Every love cannot be God. We know that. ದೇವರು ಪ್ರೀತಿಯಾಗಿದ್ದಾನೆ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು. The one has to be established in the love of God. Then only we can say that person, she or he, will understand the love of God. ಅದರಿಂದ ಯಾಕೆ ಇದು ಮಾತು ಹೇಳಿದೆ? ಇನ್ನೊಂದು ವಚನವನ್ನು ಓದೋಣ. ಅದೇ ಹೊಸ ಒಡಂಬಡಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ಸಹ ಪೌಲನು ತುಂಬಾ ಸೊಗಸಾಗಿ ನಮಗೆ ತಿಳಿಸ್ತಾನೆ. ದೇವರ ಪ್ರೀತಿ ನಮ್ಮಲ್ಲಿ ಮಸ್ಟ್ ಆಗಿರ್ಬೇಕು. ಅದು ಆಪ್ಷನ್ ಅಲ್ಲ. ದೇವರ ಪ್ರೀತಿ ನಮ್ಮಲ್ಲಿ ಇರಬೇಕಾಗಿರೋದು ಆಪ್ಷನ್ ಅಲ್ಲ. ಇಟ್ ಈಸ್ ಕಂಪಲ್ಸರಿ. ಇಟ್ ಈಸ್ ಆಬ್ವಿಯಸ್ ಏನ್ರಿ? 5ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ವಚನ, 1-2 ಓದಿದ್ರು ಪರವಾಗಿಲ್ಲ. ಫಸ್ಟ್ ಅಂಡ್ ಸೆಕೆಂಡ್ ವರ್ಸ್. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ವಂಡರ್ಫುಲ್, ವಂಡರ್ಫುಲ್. ಕ್ರಿಸ್ತನು ನಮಗಾಗಿ ಏನ್ ಮಾಡಿದ್ದಾನೆ? ಹಿ ಸ್ಯಾಕ್ರಿಫೈಸ್ ಹಿಮ್ಸೆಲ್ಫ್ ಫಾರ್ ಅಸ್, ಅಲ್ವೇ? ಅದು ಹೇಗೆ ಸುಗಂಧ ಪರಿಮಳ ವಾಸನೆಯಾಗಿರುವ ಅಂತ ಒಂದು 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 ಏನು ಹೇಳದ್ದು, ಒಂದು ಯೋಗ್ಯವಾದ, ದೇವರು ಸ್ವೀಕರಿಸುವಂತಹ ಪರ್ಫೆಕ್ಟ್, ಸಂಪೂರ್ಣವಾದ, ಲೋಪದೋಷವಿಲ್ಲದಂತ ಯಜ್ಞವನ್ನಾಗಿ ತನ್ನನ್ನು ತಾನೇ ಕ್ರಿಸ್ತನು ನಮ್ಮೆಲ್ಲರ ಪರವಾಗಿ ದೇವರಿಗೆ ಅರ್ಪಿಸಿಕೊಂಡರು, ಅಲ್ವೇ? ಯಾಕೆ ಅಂದ್ರೆ ದ ರೀಸನ್ ವಾಸ್ ಆಲ್ರೆಡಿ ಟೋಲ್ಡ್ ಇನ್ ದ ಬಿಗಿನಿಂಗ್ ಆಫ್ ದಿಸ್ ವರ್ಸ್ ಇಟ್ ಸೆಲ್ಫ್. ಆತ ನಮ್ಮನ್ನು ಪ್ರೀತಿಸಿ, he did all these things because he loved us. ಅದೇ, ಬೇರೆ ಇನ್ನೇನಿಲ್ಲ, ನಮ್ಮ ಒಳ್ಳೆತನ ಏನಿಲ್ಲ. He loved us so much that he could come down in human form and he himself could sacrifice for us. By all these things, ಕ್ರಿಸ್ತನು ಮಾಡಿದ ಎಲ್ಲದರ ಮೂಲಕ ನಮ್ಮ ಒಂದು ವಿಷಯ ಸ್ಪಷ್ಟವಾಗಿ ತಿಳಿಯುತ್ತೆ. ಏನಂತಂದ್ರೆ, he loves us so much beyond what we can understand.
ಅಷ್ಟರ ಮಟ್ಟಿಗೆ ದೇವರು ಮನುಷ್ಯರಾದ ನಮ್ಮನ್ನು ಪ್ರೀತಿಸ್ತಾನೆ. ಮುಖ್ಯವಾಗಿ ಸಭೆಯಾಗಿರುವ ನಮ್ಮನ್ನು ಪ್ರೀತಿಸುವ ಕಾರಣವೇನೆಂದ್ರೆ, ನಾವು ಆತನ ಮರಣ ಪುನರುತ್ಥಾನಗಳ ಕೂಸು, ಆತನ ಮರಣ ಪುನರುತ್ಥಾನಗಳ ಫಲವಾಗಿ ಹುಟ್ಟಿದಂತ ಚಿಕ್ಕ ಕೂಸು ಸಭೆ. ಅದು ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ. ಆ ಕೂಸು ಬೆಳೆದು ದೊಡ್ಡದಾಗಿ ಏನ್ರಿ ಒಂದು ದಿನ ಆತನ ಪಟ್ಟದ ರಾಣಿಯಾಗಿ ಆತನೊಂದಿಗೆ ಮಹಿಮೆಯಲ್ಲಿ ಕೂರಿಸಿಕೊಳ್ಳುವ ಉದ್ದೇಶ ಆತನ. ಸೊ ಇದೇ ಚಿತ್ರಣ, ಈ ದೃಶ್ಯ ಒಂದು ಕಾವ್ಯ ರೂಪದಲ್ಲಿ ನಮಗೆ ಕಣ್ಣಿಗೆ ಕಟ್ಟಿದ ಹಾಗೆ ಪ್ರೀತಿಯ ಔನ್ನತ್ಯವನ್ನ ನಮಗೆ ತಿಳಿಸುವ ರೀತಿಯೇ ಪರಮಗೀತ. ಅಷ್ಟೇ ವಿನಃ ಅದು ಸೆಕ್ಸುವಲ್ ಆಗಿ ಲೈಂಗಿಕವಾಗಿರುವಂತಹ ಅವಯವಗಳ ವರ್ಣನೆಯಾಗಲಿ ಅಥವಾ ದೈಹಿಕವಾದ ಇಚ್ಛೆಗಳನ್ನು ಪೂರೈಸಿಕೊಳ್ಳುವಂತ ಭಾಷೆ ಅಲ್ಲ. ಮೇಲ್ನೋಟಕ್ಕೆ ಆ ಪದಗಳು ಹಾಗೆ ಕಂಡು ಬಂದರೂ ಅದು ನಿಜವಲ್ಲ. ಅದಕ್ಕಾಗಿ ಮತ್ತೊಂದು ಸಾರಿ ನಾನು ನೆನಪು ಮಾಡ್ತೇನೆ ನಿಮ್ಮೆಲ್ಲರಿಗೂ, ಏನಂತಂದ್ರೆ ನಾವು ಈ ಗ್ರಂಥವನ್ನ, ಈ ಪುಸ್ತಕವನ್ನ ಧ್ಯಾನ ಮಾಡುತ್ತಾ ಇರುವಾಗ ಕ್ರಿಸ್ತನು ನಮ್ಮ ಮೊದಲಿಂಗನು. ಪರಮಗೀತೆಯಲ್ಲಿ ಕಂಡು ಬರುವಂತಹ ವ್ಯಕ್ತಿ ಪ್ರಿಯನು, ಏನ್ರಿ ಬಿಲ್ಲವರ್ಡ್ ಎಂಬುದಾಗಿ ನಮಗೆ ಪ್ರೆಸೆಂಟ್ ಆಗುವಂತಹ ವ್ಯಕ್ತಿ ಕೆಲವು ಸಾರಿ ಒಬ್ಬ ಸಾಧಾರಣ ಹಳ್ಳಿಗಾಡಿನ ಕುರುಬನಾಗಿ ಕಂಡು ಬರ್ತಾನೆ. ಮತ್ತೊಂದು ಸಾರಿ ಇನ್ ಅನದರ್ ಡೈಮೆನ್ಷನ್ ಹಿ ಲುಕ್ಸ್ ಲೈಕ್ ಎ ಕಿಂಗ್ ಸೊಲೊಮನ್. ಏನ್ರಿ ವಂಡರ್ಫುಲ್ ವಂಡರ್ಫುಲ್. ಒಂದ್ ವೇಳೆ ಅದು ಸೊಲೊಮನ್ ಆಗಿರಬಹುದು, ಬೇರೆ ಕುರುಬನಾಗಿರ್ಬಹುದು, ದಟ್ಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಫಾರ್ ಅಸ್, ನಮಗೆ ಮುಖ್ಯವಾದದ್ದು ಏನಂದ್ರೆ ಆ ಅಂಶ, ಇಡೀ ಕಾವ್ಯ, ಇಡೀ ಪುಸ್ತಕ, ಇಡೀ ಅಧ್ಯಾಯ, ಆ ಭಾಷೆ, ಅದು ನಮಗೆ ಏನು ತಿಳಿಸುತ್ತೆ ಅದನ್ನು ನಾವು ತಗೊಳ್ಬೇಕು. ಅಂದ್ರೆ ವಿ ವಿಲ್ ಬಿ ಇಂಟ್ರೆಸ್ಟಿಂಗ್ ಮೋರ್ ಇನ್ ಅಪ್ಲಿಕೇಶನ್ ಪಾರ್ಟ್, ಏನ್ರಿ. ಅದರಿಂದ ಅಲ್ಲಿ ಬರುವಂತ ಪಾತ್ರಗಳಿಗಿಂತಲೂ ಅವರು ಹೇಳುವಂತ ವಿಷಯ, ಸಬ್ಜೆಕ್ಟ್, ಲ್ಯಾಂಗ್ವೇಜ್, ದ ವರ್ಡ್ಸ್, ದ ಎಕ್ಸ್ಪ್ರೆಷನ್ ಆಫ್ ದೇರ್ ಲವ್ ಈಸ್ ಮೋರ್ ಇಂಪಾರ್ಟೆಂಟ್ for all of us as a church, as his people. So I just wanted to make it clear before we proceed. Okay, shall we go then verse number 6, second part. ನನ್ನ ಸಹೋದರರು ನನ್ನ ಮೇಲೆ ಊರಿಕೊಂಡು ತೋಟಗಳನ್ನು ಕಾಯುವುದಕ್ಕೆ ಹಾಕಿದ್ರು, ನನ್ನ ತೋಟವನ್ನು ನಾನು ಕಾಯಲಿಲ್ಲ. ಶೂಲಮಿತಿ ಹೇಳ್ತಾಳೆ. ಅಂದ್ರೆ ಸಭೆ ಮಾತಾಡಿದ್ರೆ, ಒಂದು ವೇಳೆ ನಾವೇ ಮಾತಾಡಿದ್ರೆ, ಕೆಲವು ಸಾರಿ ಲೋಕ ನಮ್ಮನ್ನು ಏನ್ ಮಾಡುತ್ತಂದ್ರೆ ನಾವು ದೇವರಿಗಾಗಿ ಮಾಡುವ ಕೆಲಸಕ್ಕಿಂತಲೂ ಲೋಕದ ಕೆಲಸ ಮಾಡುವ ಹಾಗೆ ನಮ್ಮನ್ನು ಹುರಿದುಂಬಿಸುತ್ತೆ. ಒಂದು ವೇಳೆ ಒಳ್ಳೆ ಮಾತಿಂದ ನಾವು ಕೇಳದಿದ್ರೆ ನಮ್ಮನ್ನು ಬೆದರಿಕೆ ಆಗುತ್ತೆ ಅಲ್ವೇ. ಸೈತಾನ ಮಾಡೋ ಕೆಲಸ ಅದೇ. ನನ್ನ ಸವತಿ ಸಹೋದರರು ಅಂತ ಹೇಳ್ತಾರೆ. ನನ್ನ ಸಹೋದರರು ಅಂದ್ರೆ ಮೈ ಸ್ಟೆಪ್ ಬ್ರದರ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಇರುತ್ತೆ. ಅಂದ್ರೆ ಅವರು ಸ್ವಂತದವರಲ್ಲ. ನಮ್ಮ ಸುತ್ತಲಿರುವಂತ ಜನ ನಮ್ಮ ಕ್ರಿಸ್ತನಲ್ಲಿ ಒಡ ಹುಟ್ಟಿದವರಲ್ಲ. ಅಂದ್ರೆ ಅವರು ಆದಾಮನ ಸಂತತಿ. ಅವ್ರು ಏನ್ ಮಾಡೋದು? ಅವರು ಸೌತಿ ಮಕ್ಕಳು, ತಂದೆ ಒಬ್ಬನೇ, ತಾಯಿ ಅಂದ್ರೆ ಬೇರೆ ಆಗ್ಬಿಟ್ಟಿದ್ದಾರೆ. ಮತ್ತೆ ಹುಟ್ಟಬೇಕು ಅವ್ರು ನಮ್ಮಲ್ಲಿ. ಹಾಗೆ ಹೋಲಿಸ್ಕೋಬಹುದು ನಾವು. ನನ್ನ ಸವತಿ ಸಹೋದರರು ಇವಳನ್ನ ಪಾಪ ಒಳ್ಳೆವಳು ಅಂತ ಹೇಳಿ, ಮಾತು ಕೇಳ್ತಾಳೆ ಅಂತ ಹೇಳಿ ಹೊಡೆದ್ರೆ ಹೊಡೆಯಲ್ಲ, ಬೈದ್ರೆ ಬೈಯಲ್ಲ, ಮತ್ತೆ ಜಗಳ ಮಾಡಿದ್ರೆ ಜಗಳ ಮಾಡಲ್ಲ. ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ ಸ್ಪಿರಿಟ್ ಇಸ್ ದಟ್. ವಿ ಡೋಂಟ್ ಬೀಟ್, ವಿ ಡೋಂಟ್ ಫೈಟ್ ಅಲ್ವಾ. ಹಾಗಾಗಿ ಲೋಕಕ್ಕೆ ನಾವು ಅಂದ್ರೆ ಬಹಳ ಹಗುರವಾದ ಭಾವನೆ. ಹಾಗಾಗಿ ನಮ್ಮನ್ನು ಏನ್ ಬೇಕಾದ್ರೂ ಹೇಳಬಹುದು ಅಂತೇಳಿ ಸಭೆಯ ಬಗ್ಗೆ, ದೇವರ ಮಕ್ಕಳ ಬಗ್ಗೆ, ಕ್ರೈಸ್ತರ ಬಗ್ಗೆ ಲೋಕವು ತಿಳ್ಕೊಂಡಿದೆ. ಹಾಗೆ ಸಹೋದರರು ನನ್ನ ಮೇಲೆ ಉರಿಗೊಂಡು, ಆ ಮಾತು ಸಹ ನಾವು ಅಂಡರ್ಲೈನ್ ಮಾಡಬೇಕು. ದೇ ಡೋಂಟ್ ಲವ್ ಅಸ್, ದ ವರ್ಲ್ಡ್ ವಿಲ್ ನೆವರ್ ಲವ್ ಅಸ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ರಾದರ್ ಇಟ್ ವಿಲ್ ಹೇಟ್ ಯು ಅಂಡ್ ಮೀ ಅಲ್ವೇ. ಲೋಕ ನನ್ನನ್ನು ನಿಮ್ಮನ್ನ ದ್ವೇಷ ಮಾಡುತ್ತೆ. ಒಂದೇ ಕಾರಣ ಏನಂದ್ರೆ ನಾವು ಕ್ರಿಸ್ತರನ್ನ ಪ್ರೀತಿಸ್ತೇವೆ. ದಟ್ ಈಸ್ ಓನ್ಲಿ ದ ರೀಸನ್ ವೈ ದ ವರ್ಲ್ಡ್ ಹೇಟ್ಸ್ ಅಸ್. ಸೊ ಅದು ಅಷ್ಟು ಮಾತ್ರ. ಇದು ಸುಮ್ಮನೆ ಇರುತ್ತಾ? ನಮ್ಗೆ ತೊಂದರೆ ಕೊಡುತ್ತೆ. ನಮ್ಮನ್ನು ದ್ವೇಷ ಮಾಡಿ ಮಾತ್ರ ಸುಮ್ಮನಿದ್ರೆ ಪರವಾಗಿಲ್ಲ. ಇಲ್ಲ, ನಮ್ಮ ಮೇಲೆ ಹಾಯತ್ತೆ, ನಮ್ಮನ್ನ ಸುಮ್ಮನೆ ಹಿಂಸೆಗೆ ಗುರಿ ಮಾಡುತ್ತೆ, ನಮ್ಮಿಂದ ಚಾಕರಿ ಮಾಡಿಸ್ಕೊಳ್ಳುತ್ತೆ ಅಲ್ವೇ. ಆ ತೋಟಗಳನ್ನ ಕಂಡ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಹುಡುಗಿನ ಹಚ್ಚಿದ್ರಂತೆ ಅವರ ಸಹೋದರ. ಅದೆಷ್ಟರ ಮಟ್ಟಿಗೆ ನಿಜನೂ ನನಗೆ ಗೊತ್ತಿಲ್ಲ. ಮೇ ಬಿ ದಟ್ ಮೇ ಬಿ ಟ್ರೂ ಪ್ರಾಕ್ಟಿಕಲಿ, ಬಟ್ ಐ ಆಮ್ ಓನ್ಲಿ ಎಂಫಸೈಸಿಂಗ್ ದ ಅಪ್ಲಿಕೇಶನ್ ಪಾರ್ಟ್. ಅಂದ್ರೆ ನಮ್ಮ ಸಭೆಗೆ ಪ್ರತಿ ಸಾರಿ ಸಹ, ಪ್ರತಿ ಮಾತಿನಲ್ಲಿ ನಾನು ಸಭೆಗೆ ಅಂದ್ರೆ ನಮಗೂ ಕ್ರಿಸ್ತನಿಗೂ ಇರುವ ಆ ಒಡನಾಟ, ಆ ಬಾಂಧವ್ಯ, ಅದರ ನಡುವೆ ಇರುವಂತಹ ಸಂಬಂಧವನ್ನ ಮಾತ್ರವೇ ನಾನು ಒತ್ತಿ ಹೇಳ್ತೇನೆ. ಹಾಗೆ ಮಾಡುವಾಗ ಮಾತ್ರವೇ ನಮಗೆ ಈ ಗ್ರಂಥದ ಅಧ್ಯಯನದಿಂದ ಉಪಯೋಗವಾಗುತ್ತೆ ಏನ್ರಿ.
ಸೊ ಕಾಯುವುದಕ್ಕೆ ಆಗಿದ್ರು. ಆಮೇಲೆ ಕೊನೆಗೆ ಹೇಳ್ತಾಳೆ, ನನ್ನ ತೋಟವನ್ನು ನಾನು ಕಾಯಲಿಲ್ಲ. ತುಂಬಾ ಭಾರವಾಗಿ, ತುಂಬಾ ಸಂಕಟದಿಂದ ಆ ಮಾತು ಹೇಳ್ತಾಳೆ. ಐ ನೆಗ್ಲೆಕ್ಟೆಡ್ ಮೈ ಸೆಲ್ಫ್, ಐ ನೆಗ್ಲೆಕ್ಟೆಡ್ ಮೈ ಚರ್ಚ್, ಐ ನೆಗ್ಲೆಕ್ಟೆಡ್ ಮೈ ಸ್ಪಿರಿಚುವಲ್ ಲೈಫ್, ಐ ನೆಗ್ಲೆಕ್ಟೆಡ್ ಮೈ ಲವ್ ಟುವರ್ಡ್ಸ್ ಮೈ ಗಾಡ್. ಓಕೆ, ಯಾಕಂದ್ರೆ ದ ವರ್ಲ್ಡ್ ಹ್ಯಾಸ್ ಮೇಡ್ ಮೀ ಟು ವರ್ಕ್ ಫಾರ್ ದ ವರ್ಲ್ಡ್ ಸೇ, ಲೋಕಕ್ಕೋಸ್ಕರ ಕೆಲಸ ಮಾಡುವಂತೆ ನನಗೆ ಹಚ್ಚಿಬಿಟ್ಟು ಏನ್ ಮಾಡುದು, ಒಳಗೆ ಸಂಕಟ ಆಗ್ತಾ ಇದೆ, ಐ ಆಮ್ ಹೆಲ್ಪ್ಲೆಸ್ ಅಂತೇಳಿ ತಾನು ಮಾಡಿದ ತಪ್ಪಿಗೆ ತೊರಗುತ್ತಾ ಇದ್ದಾಳೆ ಸೊಲೊಮನ್. ದೇವಾದಂತ ದೇವರ ಮಕ್ಕಳು, ಇವತ್ತಿನ ಸಭೆಯ ಪರಿಸ್ಥಿತಿ ನೋಡಿದ್ರೆ ನಿಮ್ಮೆಲ್ರಿಗೂ ಹಾಗೆ ಅನ್ಸಲ್ವೇ? ನನಗೆ ಮಾತ್ರ ಅನ್ಸುತ್ತಾ? ನಮ್ಮೆಲ್ರಿಗೂ ಅನ್ಸುತ್ತೆ. ನಾವು ನಮಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳನ್ನ ಬಲವಂತವಾಗಿ ಲೋಕವು ನಮ್ಮಿಂದ ಮಾಡಿಸಿದೆ ಏನ್ರಿ? ದೇವರಿಗೋಸ್ಕರ ನಮ್ಮ ಸಮಯವನ್ನು ಕಳೆಯುವುದಕ್ಕೆ ಬದಲಾಗಿ ಲೋಕಕ್ಕಾಗಿ ಸೈತಾನನು ಹೇಳಿದಂತೆ ಏನ್ರಿ ನಾವು ಮಾಡಿದ್ದೇವೆ. ಅದರಿಂದ ನಮ್ಮನ್ನು ನಾವೇ ಏನ್ ಹೇಳೋದು, ನಿಂದಿಸ್ಕೊಳ್ತಾ ಇದ್ದೇವೆ. ನಮ್ಮನ್ನು ನಾವೇ ಬೈಕೊಳ್ತಾ, ಯಾಕೆ ಹೀಗೆ ಮಾಡದೆ, ನಿನಗೆ ಬುದ್ಧಿ ಇದೆಯಾ? ಹೀಗೆ ಮಾಡುವ ಕ್ರಮದಲ್ಲಿ ನಮ್ಮನ್ನು ನಾವು ಅಲ್ಲಗಳೆದಿದ್ದೇವೆ. ವಿ ಹ್ಯಾವ್ ನೆಗ್ಲೆಕ್ಟೆಡ್ ಅವರ್ ಸ್ಪಿರಿಚುವಲ್ ಲೈಫ್, ಅವರ್ ಲವ್ ಟುವರ್ಡ್ಸ್ ಅವರ್ ಲಾರ್ಡ್ ಜೀಸಸ್ ಅಲ್ವೇ? Instead of pleasing our Lord, we went to please people around us. ಅದನ್ನು ಹೇಳ್ತಾಳೆ, ನನ್ನ ಸಹೋದರಿ ಸಹೋದರರು ನನಗೆ ತೋಟಗಳನ್ನು ಕಾಯುವುದಕ್ಕೆ ನನ್ನ ಇಡೀ ಸಮಯ ಅದು ವ್ಯರ್ಥವಾಯಿತು. ಹಾಗಾಗಿ ನಾನು ಬಿಸಿಲಿನಲ್ಲಿ ತಿರುಗಾಡ್ತಾ ಇರ್ತೇನೆ, ಲೋಕಕ್ಕಾಗಿ ಕೆಲಸ ಮಾಡಿದ್ರೆ ನನ್ನ ಮುಖವೆಲ್ಲ ಕಪ್ಪಾಗೋಯ್ತು, ನನ್ನ ಒರಿಜಿನಲ್ ಆ ಕಲರ್ ಎಲ್ಲ ಹೋಗ್ಬಿಡ್ತು. ದೇವರು ಹುಟ್ಟಿದಾಗಲೇ ನಮಗೆ ಕೊಟ್ಟಂತ ಆತ್ಮಿಕ ಅಂದ ಕೆಡಿಸ್ಕೊಂಡು ಬಿಟ್ಟಿದ್ದೇವೆ. ಯಾಕಂದ್ರೆ ಲೋಕದಲ್ಲಿ ಹೋಗುವಾಗ ಲೋಕ ನಮ್ಮ ಮುಖಕ್ಕೆ ಮಸಿ ಬಳಿಯುತ್ತೆ. ನಮ್ಮ ಅಂದವನ್ನ, ಆತ್ಮಿಕ ಆ ಬ್ಯೂಟಿಯನ್ನ ವಿಕಾರವಾಗಿ, ಕುರೂಪಿಯನ್ನಾಗಿ ಮಾಡಿ. ಅಂದ್ರೆ nobody is worried about that. So this lesson we can learn. Then let us move. ಯಾಕಂದ್ರೆ ಈ ತರ ಒಂದೊಂದು ವಚನ ಮಾಡ್ಕೊಂಡ್ರೆ ತುಂಬಾ ವಾರಗಳಾಗ್ಬಿಡುತ್ತೆ. ನಾವು ಬಹಳ ಬ್ರೀಫ್ ಆಗಿ ಹೋಗ್ಬೇಕು ಅನ್ಸುತ್ತೆ. ಆದ್ರೆ ಅದರ ಒಂದೊಂದು ವಚನಗಳ ಸ್ವಲ್ಪ ಮಟ್ಟಿಗಾದ್ರೂ ಆ ಭಾವವನ್ನ, ಅರ್ಥವನ್ನ ಹೇಳ್ಬೇಕು ಅನ್ನೋದೇ ನನ್ನ ಒಂದು ಕುತೂಹಲ. ಮತ್ತೆ ಏನ್ ಹೇಳ್ತಾಳೆ ನಂತರ 7ನೇ ವಚನ, ಅವಳೇ ಮಾತಾಡ್ತಿದ್ದಾಳೆ. ಇಡೀ ಅಧ್ಯಾಯದಲ್ಲಿ ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು. ಪ್ರಿಯಳು ಮತ್ತು ಪ್ರಿಯಕರನು, ಪ್ರಾಣಪ್ರಿಯನು ಪ್ರಿಯಳು, ಇವರಿಬ್ಬರ ನಡುವೆ ನಡೆಯುವಂತ ಹಿತಕರವಾದ ಪ್ರೀತಿಯ ಸಂಭಾಷಣೆ. ಬ್ಯೂಟಿಫುಲ್. ಒಬ್ಬರನ್ನೊಬ್ಬರು ಮೆಚ್ಕೊಂತಾರೆ, ಒಬ್ಬರಿಗೊಬ್ಬರು ದೂರವಾಗಿದ್ದೇವೆ ಎಂಬುದಾಗಿ ಸಂಕಟ ಪಡ್ತಾರೆ, ಒಬ್ಬರನ್ನೊಬ್ಬರು ಯಾವಾಗ ಭೇಟಿ ಆಗ್ತೇವೋ ಎಂಬ ಹಂಬಲವನ್ನ ವ್ಯಕ್ತ ಮಾಡ್ತಾರೆ. ಅಂದ್ರೆ ಅವರಿಬ್ಬರ ನಡುವೆ ಒಬ್ಬರ ಬಗ್ಗೆ ಮತ್ತೊಬ್ಬರಿಗಿರುವಂತ ಆ ಪ್ರೀತಿಯ ಹಂಬಲವನ್ನ ವ್ಯಕ್ತ ಮಾಡುವ ಪದಗಳು ತುಂಬಾ ತೀವ್ರ ರೂಪದಲ್ಲಿ ತೀವ್ರವಾಗಿರ್ತವೆ. ಕೆಲವು ಸಾರಿ ಅವು ತುಂಬಾ ಸಿವಿಯರ್ ಆಗಿ ಕಾಣಿಸುತ್ತೆ ನೋಡಿ. ಪ್ರೀತಿಗೆ ಅಷ್ಟೇ, ಪ್ರೀತಿಗೆ ಎಲ್ಲೆಗಳಿಲ್ಲ ಏನ್ರಿ? ಪ್ರೀತಿಗೆ ಯಾವ ಅಡೆತಡೆಗಳು ಇಲ್ಲ. ಪ್ರೀತಿ ಅಷ್ಟೊಂದು ಶಕ್ತಿಯುತವಾದದ್ದು. ಅದರಲ್ಲೂ ದೈವಿಕವಾದ ಪ್ರೀತಿ ಹೇಳಲೇ ಬೇಡ. ದೈವಿಕ ಪ್ರೀತಿಗೆ ಯಾವ ಖಡ್ಗಗಳು, ಸಾಮ್ರಾಜ್ಯಗಳು ಅಡ್ಡಿ ಬಂದರೂ ಅವುಗಳನ್ನ ನಿಲ್ಲಿಸಲಾರದು, ಪ್ರೀತಿಯನ್ನು ನಿಲ್ಲಿಸಲಾರದು. 7ನೇ ವಚನವನ್ನ ನಾವು ಓದೋಣ. ಆಕೆ ಏನ್ ಹೇಳ್ತಾಳೆ? ನನ್ನ ಪ್ರಾಣ ಪ್ರಿಯನ್ನೇ. ಸಂಬೋಧನೆ ನೋಡ್ರಿ, ಎಷ್ಟೊಂದು ಏನ್ ಹೇಳೋದು, ಒಂಥರ ಮಾದಕವಾಗಿ ಇದೆ ಮತ್ತು ಆರ್ದ್ರತೆಯಿಂದ ಕೂಡಿದೆ. ಅಂದ್ರೆ ಹೃದಯದ ಅಂತರಾಳದಿಂದ ಬರುವಂತ ಪ್ರೀತಿಯ ಸಂಕೇತವಾಗಿ ತನ್ನ ಸಂಬೋಧನೆಯನ್ನ ಅವಳು ಹೇಳ್ತಾಳೆ. ನನ್ನ ಪ್ರಾಣ ಪ್ರಿಯನೇ, ಓ ಮೈ ಬಿಲವರ್ಡ್, ಓ ಮೈ ಲವ್ ಅಂತ ಹೇಳ್ತಾಳೆ. ಅವನಿಗೆ, ತನ್ನ ಪ್ರಿಯಕರನಿಗೆ ಪ್ರೀತಿ ಎಂಬ ಹೆಸರು ಇಟ್ಬಿಟ್ಟಿದ್ದಾಳೆ. ಆತನು ಅಷ್ಟೇ, ಆತನೇನು ಕಮ್ಮಿ ಮಾಡಿಲ್ಲ ಅಲ್ವೇ? ಏನ್ ಹೇಳ್ತಾಳೆ ನೋಡ್ರಿ, ನನ್ನ ಪ್ರಾಣ ಪ್ರಿಯನೇ, ಮಂದೆಯನ್ನು ಎಲ್ಲಿ ಮೇಯಿಸುತ್ತಿ? ಕ್ವಶನ್. ವೇರ್ ಡು ಯು ಫೀಡ್ ದ ಫ್ಲಾಕ್? ಮಂದೆಯನ್ನು ಎಲ್ಲಿ ಮೇಯಿಸುತ್ತಿ? ಮಧ್ಯಾಹ್ನಕ್ಕೆ ಎಲ್ಲಿ ಮಲಗಿಸುತ್ತಿ? ನನಗೆ ತಿಳಿಸು. ಐ ವಾಂಟ್ ಟು ನೋ ವೇರ್ ಯು ಆರ್ ರಿಸೈಡಿಂಗ್, ವೇರ್ ಯು ಆರ್ ಬಿಸಿ ಫೀಡಿಂಗ್ ಯುವರ್ ಫ್ಲಾಕ್, ಬಿಕಾಸ್ ಐ ಆಮ್ ಅವೇ ಫ್ರಮ್ ಯು. ಯಾಕಂದ್ರೆ ಲೋಕದವರು ನನ್ನನ್ನು ಹಿಗ್ಗ ಮುಗ್ಗ ತಳಿಸ್ತಾ ಇದ್ದಾರೆ, ಇಷ್ಟ ಬಂದ ಹಾಗೆ ಉಪಯೋಗಿಸ್ತಿದ್ದಾರೆ. ಹೀಗಾಗಿ ನಾನು ನಿನ್ನಿಂದ ದೂರ ಆಗ್ಬಿಟ್ಟಿದ್ದೇನೆ. ಐ ಹ್ಯಾವ್ ಲಾಸ್ಟ್ ಯುವರ್ ಫೆಲೋಶಿಪ್. ಐ ಆಮ್ ಈಗರ್ಲಿ ವೇಟಿಂಗ್, desiring to come to you and be with you.
and spend time with you, looking at your face. I want to be very close to you, my love, my beloved ಅಂತ ಹೇಳ್ತಾರೆ. ನನ್ನ ಪ್ರಾಣ ಪ್ರಿಯನೇ, ನಿನ್ನ ಮಂದೆಯನ್ನು ಎಲ್ಲಿ ಮೇಯಿಸಿ, ಅಂದ್ರೆ ಒಂದು ಕುರುಬನ ಚಿತ್ರಣ. ಇಲ್ಲಿ ತನ್ನ ಪ್ರಿಯನು ಒಂದು ಕುರುಬನಾಗಿ ಕಂಡು ಬರ್ತಾನೆ. ಕುರುಬನಿಗೆ ನ್ಯಾಚುರಲ್ ಆಗಿ ಮಂದೆ ಇರುತ್ತೆ, ಕುರಿಗಳ ಮಂದೆ, ಅದನ್ನು ಮೇಯಿಸ್ತಿರ್ತಾನೆ, ಆತನ ಜಾಬ್ ಅದು. ಹಾಗಾಗಿ ಇವಳು ಹೇಳ್ತಾಳೆ, ಎಲ್ಲಿ ಮೇಯಿಸ್ತಿದ್ಯಾ, ಮಧ್ಯಾಹ್ನಕ್ಕೆ ಎಲ್ಲಿ ಮಲಗಿಸ್ತಿ, ನನಗೆ ತಿಳಿಸು. ಐ ಆಮ್ ಡೆಸ್ಪರೇಟ್. Immediately I became fed up with all these things. ಸೊ ದಯಮಾಡಿ ನನಗೆ ತಿಳಿಸಿ, ಎಲ್ಲಿ ಮೇಯಿಸ್ತೀಯ. ಕೆಲವು ಸಾರಿ ಅಷ್ಟೇ ಅಲ್ಲ, ನಾವು ಮಾರ್ಗವನ್ನ ತಪ್ಪಿ ಹೋಗ್ತೇವೆ. ತೆಲುಗಿನಲ್ಲಿ ಒಂದು ಹಾಡಿದೆ, ತಂದೆ ಮನೆಗೆ ಮಾರ್ಗವನ್ನು ತೋರಿಸು, ನಾನು ಮಾರ್ಗ ತಪ್ಪಿದ್ದೇನಪ್ಪ, ಮಾರ್ಗವನ್ನು ತೋರಿಸು, ದಾರಿಯನ್ನು ತೋರಿಸು ತಂದೆ ಮನೆಗೆ ಅಂತ ಹೇಳಿ ಆ ತಪ್ಪಿ ಹೋದ ಮಗನು ಹಾಡಿದ ಹಾಗೆ ಒಂದು ಹಾಡು ರಚನೆ ಆಗಿತ್ತು ತೆಲುಗಿನಲ್ಲಿ. ನೆನಪಾಯ್ತು, ಹೇಳ್ತೇನೆ. ಸೊ ಈಕೆನು ಸಹ ಕಳ್ಕೊಂಡು ಮಾರ್ಗವನ್ನ ಅಲೆದಾಡುತ್ತಿರುವಾಗ ಹೇಳ್ತಾಳೆ. ಮತ್ತೆ ಇನ್ನೊಂದು ಮಾತು ತುಂಬಾ ಇಂಟ್ರೆಸ್ಟ್ ಆಗಿದೆ, ನೆಕ್ಸ್ಟ್ ಪಾರ್ಟ್ 7th ವರ್ಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ನಾನು ಏಕೆ ನಿನ್ನ ಒಡನಾಡಿಗಳ ಮಂದೆಗಳ ಹತ್ತಿರ ಮುಸುಕಿನವಳಂತಿರಬೇಕು. ಮೂಲ ಭಾಷೆಯಲ್ಲಿ ಇದನ್ನೆಲ್ಲ ನೋಡುವಾಗ ತುಂಬಾ ವಿಸ್ತೃತವಾದ, ತುಂಬಾ ವಿಸ್ತಾರವಾದ ಅರ್ಥವನ್ನ ನಮಗೆ ತಿಳಿಸುವಂತ ವಿಷಯಗಳು ಅದರ ಮೂಲ ಭಾಷೆ ಮತ್ತು ಕೆಲವು ಇಂಗ್ಲಿಷ್ ಭಾಷೆಯ ಮೂಲ ಭಾಷೆಯ ತರ್ಜಮೆಗಳು ನಮಗೆ ಹೇಳಿಕೊಡ್ತವೆ. ನಾನು ನಿನ್ನ ಹತ್ರ ಬರಬೇಕು, ಆದ್ರೆ ಈಗ ನನ್ನ ಉಪಸ್ಥಿತಿ ಎಲ್ಲಿದೆ, ಹೇಗಿದೆ ಅಂತಂದ್ರೆ ಬೇರೆಯವರ ಜೊತೆಯಲ್ಲಿ ನಾನು ಮುಸುಕಿನವಳಂತೆ ಇದ್ದೇನೆ. ಏಕೆ ನಿನ್ನ ಒಡನಾಡಿಗಳ ಮಂದೆಗಳ ಹತ್ತಿರ ಮುಸುಕಿನವಳಂತಿರಬೇಕು. ಮುಸುಕು ಹಾಕಿಕೊಳ್ಳುವುದು ನಮ್ಮ ಸಂಸ್ಕೃತಿಯಲ್ಲಿ ಅದು ತುಂಬಾ ಗೌರವ ಸೂಚಕವಾದದ್ದು. ಆದ್ರೆ ನಾವು ಮಾತಾಡಿಕೊಳ್ಳುತ್ತಿರುವಂತಹ ಹೆಚ್ಚು ಕಡಿಮೆ 2000 ವರ್ಷಗಳಿಗಿಂತಲೂ ಹೆಚ್ಚಿನ ವರ್ಷಗಳ ಹಿಂದೆ ಇದ್ದಂತ ಆ ದೇಶದ ಸಂಸ್ಕೃತಿ ಸಂಪ್ರದಾಯಗಳ ಪ್ರಕಾರವಾಗಿ ಆಗಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಮುಸುಕು ಹಾಕಿಕೊಂಡ್ರೆ ಅದರ ಅರ್ಥ ಏನಂದ್ರೆ ಅವಳು ಕೆಟ್ಟ ಹೆಂಗಸು, ವ್ಯಭಿಚಾರ ಮಾಡುವಂತ ಹೆಂಗಸು. ಪ್ರಾಸ್ಟಿಟ್ಯೂಟ್ಸ್ ವೇರ್ ಯೂಸ್ ಟು ವೇರ್ ಇಸ್ ವೇಲ್, ನಾವು ಗೊತ್ತಿದೆಯಲ್ಲ. ಅದು ಬರ್ತಾ ಆಯಾ ಕಲ್ಚರ್ಗಳಲ್ಲಿ, ಆಯಾ ಸಂಸ್ಕೃತಿಗಳಲ್ಲಿ, ಆಯಾ ದೇಶಗಳ ಅಭ್ಯಾಸ ಸಂಪ್ರದಾಯಗಳ ಪ್ರಕಾರ ಅದು ಗೌರವ ಸೂಚಕವಾಗಿ ಕೆಲವುಗಡೆ ಇರ್ಬೋದು. ಆದ್ರೆ ನಾವು ಮಾತಾಡಿಕೊಳ್ಳುತ್ತಿರುವಂತಹ ಬೈಬಲ್ ಟೈಮ್, ಆಗಿನ ಯಹೂದ್ಯರ ಆ ಜನರ ಸಂಸ್ಕೃತಿಯ ಪ್ರಕಾರವಾಗಿ ಅದು ಮುಸುಕು ಹಾಕಿಕೊಂಡ್ರೆ ಹೆಣ್ಮಕ್ಳು, ಅದರ ಅರ್ಥ ಏನಂತಂದ್ರೆ ನಾನು ವ್ಯಭಿಚಾರಣಿ, ಐ ಆಮ್ ರೆಡಿ ಟು ಬಿ ಯೂಸ್ಡ್ ಅನ್ನೋ ಒಂದು ಸಂಕೇತ ಕಳಿಸುವಂಥದ್ದು. ಅವಳಿಗೆ ಇಷ್ಟ ಇಲ್ಲ, ಸುಲಮಿತಿಗೆ ಇಷ್ಟ ಇಲ್ಲ. ನಾನು ಮುಸುಕು ಹಾಕೊಂಡು ಯಾಕಿರ್ಬೇಕು ಇವರ ಜೊತೆಯಲ್ಲಿ, ಬೇರೆಯವ್ರ ಜೊತೆಯಲ್ಲಿ ಮುಸುಕು ಹಾಕಿಕೊಂಡಿರೋರ ಮಧ್ಯದಲ್ಲಿ ನಾನು ಯಾಕಿರ್ಬೇಕು, ನಾನು ಇರೋದಿಲ್ಲ ಅಂತಾಳೆ. ನಮಗ್ ಗೊತ್ತು, ಸತ್ಯವೇದದಲ್ಲಿ ಆದಿಕಾಂಡ 38ನೇ ಅಧ್ಯಾಯದಲ್ಲಿ ಇದರ ಒಂದು ಉದಂತ ಇದೆ, ಒಂದು ಸಂಘಟನೆ ಇದೆ. ಯೂದನು, ಯಾಕೋಬನ ಮಕ್ಕಳಲ್ಲಿ ಒಬ್ಬನಾದ ಯೂದನು ತನ್ನ ಸೊಸೆಯಾದಂತ ತಾಮಾರಳ ವಿಷಯದಲ್ಲಿ ನಡೆದದ್ದೇನು ಎಂಬುದನ್ನ ನಾವು ಅಲ್ಲಿ ಓದಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾನು ಅದನ್ನ ವಿವರಿಸೋದಿಲ್ಲ, ಬೇಕಿದ್ರೆ ನೀವು 38ನೇ ಅಧ್ಯಾಯ ಪೂರ್ತಿಯಾಗಿ ಹೋದ್ರೆ ಅಥವಾ 15ನಿಂದ ಹೋದ್ರೆ ಅದರ ವಿವರಗಳು ಅಲ್ಲಿ ಸಿಗುತ್ತೆ. ಯಾಕಂದ್ರೆ ಆ ದಿನಗಳಲ್ಲಿ ಅವಳು ಮುಸುಕು ಹಾಕೊಂಡು ಬಂದು ಸಂಜೆ ವೇಳೆಯಲ್ಲಿ ಆ ಊರು ಬಾಗಿಲ ಹತ್ರ ನಿಂತ್ಕೊಂಡಾಗ ಅದೊಂದು ರೆಡ್ ಲೈಟ್ ಏರಿಯಾ ತರ, ಅಲ್ಲಿ ಇವಳು ಬಂದು ಅವರ ಮಾವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅವಳೇನೋ ಒಂದು ಉಪಾಯ ಮಾಡ್ತಾಳೆ. ಅದರ ಹಿನ್ನೆಲೆಲ್ಲ ಬೇರೆ ಬೇರೆ ಇದೆ ಯಹೂದ್ಯರ ಸಂಪ್ರದಾಯ ಪ್ರಕಾರ. ಅಂದ್ರೆ ಇಲ್ಲಿ ನಾನು ಹೇಳಕ್ ಹೊರಟಿರೋದು, ಮುಸುಕು ಹಾಕಿಕೊಂಡ್ರೆ ಅದರ ಸೂಚನೆ ಏನಂತಂದ್ರೆ ಶಿ ಈಸ್ ಎ ಲೂಸ್ ಗರ್ಲ್, ಹಗುರವಾದವಳು, ಅವಳು ಸಂಸಾರಸ್ಥಳಲ್ಲ ಎಂಬ ಭಾವನೆ ಇತ್ತು. ಸೊ ಆ ನಿಟ್ಟಿನಲ್ಲಿ ಇವಳು, ನಾನು ಹಾಗೆ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ, ಐ ಡೋಂಟ್ ವಾಂಟ್ ಟು ಬಿ ಲೈಕ್ ದಟ್. ನಮ್ಗೆ ಗೊತ್ತಿದೆ ಪ್ರಿಯರೇ, ದೇವರ ಸಭೆ, ದೇವರ ಮಕ್ಕಳು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಪವಿತ್ರರಾದಂತು. ಒಬ್ಬನೇ ಪುರುಷನಿಗೆ ನಿಶ್ಚಿತಾರ್ಥ ಮಾಡಲ್ಪಟ್ಟಂತವರು. 2ನೇ ಕೊರಿಂಥ 11:3 ಪ್ರಕಾರ ನಾವು ಕ್ರಿಸ್ತನಿಗೆ ಎಂಗೇಜ್ಮೆಂಟ್ ಆಗಿದ್ದೇವೆ ಸಭೆಯಾಗಿ. ಪೌಲನು ಹೇಳ್ತಾನೆ, ಒಬ್ಬನೇ ಪುರುಷನಿಗೆ, ಒಬ್ಬನೇ ಗಂಡನಿಗೆ ಹೆಂಡತಿ ಆಗುವುದಕ್ಕೆ ನಿಮ್ಮನ್ನು
ಆದ್ರೆ ನಿಮ್ಮ ಪವಿತ್ರತೆಯನ್ನು ನೀವು ಕಳ್ಕೊಂಡ್ ಬಿಡ್ತೀರೇನೋ ಅನ್ನೋ ಭಯ ನನಗೆ ಉಂಟಾಗ್ತಿದೆ ಅಂತ ಹೇಳ್ತಾ ನಮಗ್ ಗೊತ್ತಿದೆ. ಹಾಗಾಗಿ ಆತ್ಮಿಕವಾಗಿ ನಾವು ನೋಡುವಾಗ ಈಕೆ ತನ್ನ ಪವಿತ್ರತೆಯನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಏನೇ ಕಷ್ಟಗಳು ಬರಲಿ, ಹಿಂಸೆಗಳು ಬರಲಿ, ರೂಪ ವಿಕಾರವಾಗಿ ಆಗ್ಲಿ, ಅಂದವನ್ನು ಕಳ್ಕೊಳ್ಳಲಿ, ಆದ್ರೆ ತನ್ನ ಇಡೀ ಜೀವನ, ತನ್ನ ಅಂದ, ತನ್ನ ಸೌಂದರ್ಯ, ತನ್ನ ಪವಿತ್ರತೆ, ತನ್ನ ಇಡೀ ಶರೀರ ಎಲ್ಲವೂ ಸಹ ತನ್ನ ಪ್ರಾಣ ಪ್ರಿಯನಿಗೆ ಮಾತ್ರವೇ ಮೀಸಲು. ಅದರ ಮೇಲೆ ಇನ್ಯಾರಿಗೂ ಹಕ್ಕಿಲ್ಲ. ಆತನಿಗೋಸ್ಕರವಾಗೇ ಅದನ್ನು ನಾನು ಪ್ರತ್ಯೇಕಿಸಿದ್ದೇನೆ. ಯಾವ ಕಾರಣಕ್ಕೂ ನಾನು ಅದನ್ನ ಕೆಡಿಸಿಕೊಳ್ಳಲಾರೆ ಎಂಬ ಭಾವನೆ, ಎಂಬ ಸಮರ್ಪಣೆ ಅವಳಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನಾನು ಯಾಕಿರ್ಬೇಕು, ಇಮಿಡಿಯೇಟ್ ಆಗಿ ನಾನು ನಿನ್ನ ಹತ್ರ ಬರ್ತೇನೆ, ಪ್ಲೀಸ್ ಟೆಲ್ ಮೀ, ಪ್ಲೀಸ್ ಗೈಡ್ ಮೀ ಅಂತ ಹೇಳ್ತಾರೆ. ಕ್ಯಾನ್ ಯು ಟೆಲ್ ದಿಸ್ ಥಿಂಗ್? ನಾವು ಲೋಕದಲ್ಲಿ ಬಹಳಷ್ಟು ಶೋಧನೆಗಳಿಗೆ ಗುರಿ ಆದಾಗ, ಅಲ್ವೇ, ತಪ್ಪು ಮಾಡಬೇಕು ಅನ್ನೋಂಥ ಆಲೋಚನೆಗಳು, ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬಂದಾಗ ಎಷ್ಟು ಸಾರಿ ನೀವು ಬಿದ್ದೋಗಿದ್ದೇವೆ ಅಲ್ವೇ ಎಲ್ಲರೂ. ಆದ್ರೆ ಅವಳು ನಮಗೆ ಹೇಳ್ತಾಳೆ, ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೆ ನನ್ನ ಪವಿತ್ರತೆಯನ್ನು ನಾನು ಕಳ್ಕೊಳ್ಳೋದಿಲ್ಲ. ನನ್ನ ಪ್ರಾಣ ಪ್ರಿಯನಿಗೆ ನನ್ನ ಇಡೀ ಸರ್ವಸ್ವ, ನನ್ನ ತನುಮನ ನನ್ನ ತನುಮನ. ನಮ್ಮ ಪಾಸ್ಟರ್ ಜಾಯ್ಕಪಿಟ್ರ ಅವ್ರು ಬರ್ದಿದ್ದೋ ಅಥವಾ ಚಲದೊರೆ ಅವರು ಬರ್ದಿದ್ದೋ ಗೊತ್ತಿಲ್ಲ, ಒಂದು ಹಾಡಿದೆ ಕನ್ನಡದಲ್ಲಿ, ಅದರ ಚರಣ ಹೀಗೆ ಬರ್ತದೆ: ತನುಮನಗಳು ಸವೆದು ಹೋದರು, ನನ್ನ ಶರೀರವು ಆಮೇಲೆ ಕುಂದಿ ಹೋದರು, ನೀನು ನನ್ನನ್ನು ಸೇರಿಸಿಕೊಳ್ಳುವಿ, ಆಮೇಲೆ ನಿನ್ನನ್ನು ನಿರೀಕ್ಷಿಸಿಕೊಂಡು ನಾನು ಇರುವೆನು. ಬ್ಯೂಟಿಫುಲ್ ವರ್ಡ್ಸ್, ಸಿಂಪಲ್ ವರ್ಡ್ಸ್ ಬಟ್ ಬ್ಯೂಟಿಫುಲ್ ಮೀನಿಂಗ್ ಅಲ್ವೇ? ಸೆಲ್ಫ್ ಕಮಿಟ್ಮೆಂಟ್ ಅದು. ತನು ಮನಗಳು ಸವೆದು ಹೋದ್ರು ಸರಿಯೇ, ಅದು ನಿನಗೆ ಮೀಸಲು ಅಷ್ಟೇ ಹೊರತು ಅದನ್ನ ಬೇರೆ ಕಾರಣಕ್ಕೋಸ್ಕರವಾಗಿ ನಾನು ತಿಳಿಸ್ಕೊಳ್ಳಲ್ಲ ಎಂದು ಹೇಳುವಂತ ಇದು. ಈಕೆ ಅದನ್ನೇ ಹೇಳ್ತಾಳೆ ನೋಡ್ರಿ. ಹಾಗಾಗಿ ಈ ಎಲ್ಲ ಹಂಬಲವನ್ನ ಕೇಳಿದಂತ ತನ್ನ ಪ್ರಾಣ ಪ್ರಿಯನು ಇಮಿಡಿಯೇಟ್ ಆಗಿ ಅಂದ್ರೆ ಇದರಲ್ಲಿ ಕೆಲವಾರು ವಿಷಯಗಳು ಕಂಡು ಬರ್ತಾ ಇದೆ. ಅವಳ ಹಂಬಲ್ನೆಸ್ ಕಂಡು ಬರ್ತದೆ. ವಿ ಕ್ಯಾನ್ ಸಿ ಹರ್ ಹಂಬಲ್ನೆಸ್ ಅಲ್ವೇ? ಶಿ ಈಸ್ ಸೋ ಹಂಬಲ್. ಶಿ ಡಸಂಟ್ ವಾಂಟ್ ಟು ಮೇಕ್ ಆನ್ ಆಸ್ಟೆಂಟೇಷನ್ ಸರ್ಚ್ ಫಾರ್ ಹಿಮ್. ಅಂದ್ರೆ ಒಂದು ಆಡಂಬರವಾಗಿ ಬೇರೆ ಹೆಣ್ಣುಮಕ್ಕಳು ಗಂಡಸರನ್ನು ಆಕರ್ಷಿಸುವುದಕ್ಕೆ ಬಹಳಲ್ಲ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ಗಂಡಸರನ್ನು ಆಕರ್ಷಿಸ್ತಾಳೆ. ಇವಳಿಗೆ ಆ ತರ ಮಾಡೋದು ಇಷ್ಟ ಇಲ್ಲ. ತನ್ನ ಪ್ರಾಣ ಪ್ರಿಯನಿಗೆ ತಾನು ಹೇಗಿದ್ದೇನೋ ಹಾಗೇ ಮೆಚ್ಚುಗೆ ಆಗುತ್ತೇನೆ ಎಂಬಂತ ನಂಬಿಕೆ ಅವಳಿಗಿದೆ. ಕ್ರಿಸ್ತನನ್ನ ಆಕರ್ಷಿಸುವುದಕ್ಕೆ ಲೋಕದ ಹಂಗು, ಆಡಂಬರಗಳು, ವೈಭವಗಳು, ಅಲಂಕಾರಗಳು ನಮಗೆ ಬೇಕಾಗಿದೆ. ಅದು ಲೋಕದವರು ಮಾಡ್ತಾರೆ. ದೇವರು ಎಂಬ ಕಾನ್ಸೆಪ್ಟ್ ಅನ್ನ ಮೆಚ್ಚಿಸುವುದಕ್ಕೆ ಬೇಕಾಬಿಟ್ಟಿ ವೈಭವ ಎಲ್ಲ ಮಾಡ್ತಾರೆ. ಅದನ್ನ ಕನ್ನಡದಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಪದಗಳಿದೆ. ಅದರಲ್ಲಿ ಅದಕ್ಕೆ ಬಹಳಷ್ಟು ಮಾತುಗಳಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಮಾತುಗಳು. ಏನಂತಂದ್ರೆ ಆಡಂಬರ, ತಳುಕು ಬೆಳಕು ಅಂತೇಳಿ ಹೇಳ್ತಾರೆ. ಅಂದ್ರೆ ಮೇಲ್ನೋಟಕ್ಕೆ ಸುಮ್ಮನೆ ತೋರಿಕೆ, ಮತ್ತೆ ಒಂದು ರೀತಿಯ ಡಂಬಾಚಾರ, ಇದೆಲ್ಲ ಈ ಮಾತುಗಳೆಲ್ಲ ಇದೆ. ಆ ತರ ಏನಿಲ್ಲ ಇವಳಲ್ಲಿ, ಏನಿಲ್ಲ. ಶಿ ಈಸ್ ವೆರಿ ಸಿಂಪಲ್ ಅಂಡ್ ಶಿ ಈಸ್ ಆಲ್ಸೋ ವೆರಿ ಹಂಬಲ್ ಅಂಡ್ ಆಲ್ಸೋ ಶಿ ಹ್ಯಾಸ್ ಇಂಟೆಗ್ರಿಟಿ. ಆ ನಂಬಿಗಸ್ತಿಕೆ ಅವಳಲ್ಲಿದೆ, ಪ್ರಾಮಾಣಿಕತೆ ಅವಳಲ್ಲಿದೆ. ಏನಂತಂದ್ರೆ ನಾಟ್ ವಾಂಟಿಂಗ್ ಟು ಈವನ್ ಅಪಿಯರ್ ಲೈಕ್ ಒನ್ ಆಫ್ ದೋಸ್ ಲೂಸ್ ಗರ್ಲ್ಸ್. ಬೇರೆ ಹೆಣ್ಣು ಮಕ್ಕಳು ಅಲಂಕರಿಸಿಕೊಂಡು ಪುರುಷರನ್ನು ಆಕರ್ಷಿಸುವುದಕ್ಕೆ ಮಾಡುವಂತ ಆ ಚಮತ್ಕಾರಗಳನ್ನು ಮಾಡುವುದಕ್ಕೆ ಅವಳಿಗೆ ಇಷ್ಟ ಇದೆ. ಶಿ ಹ್ಯಾಸ್ ಇಂಟೆಗ್ರಿಟಿ. she was so humble and also she has integrity. ಅದಲ್ವೇ ಕ್ರಿಶ್ಚಿಯನ್ ಕ್ವಾಲಿಟೀಸ್? ಅದಲ್ವೇ ಅಂದ್ರೆ ಬೇರೆ ಎಲ್ಲ ಕ್ವಾಲಿಟೀಸ್ ಇದೆ ಇವತ್ತು ಸಭೆಗಳಲ್ಲಿ. ದುಡ್ಡಿಗೆ ಕಮ್ಮಿ ಇಲ್ಲ, ಜ್ಞಾನಕ್ಕೆ ಕಡಿಮೆ ಇಲ್ಲ, ಬೈಬಲ್ ಪರಿಜ್ಞಾನಕ್ಕೆ ಕಡಿಮೆ ಇಲ್ಲ, ಪ್ರಸಂಗಗಳಿಗೆ ಕಡಿಮೆ ಇಲ್ಲ, ಏನ್ರಿ ಮೀಟಿಂಗ್ಗಳಿಗೆ ಕಡಿಮೆ ಇಲ್ಲ. ವೈಭವೋಪೇತವಾಗಿ ಮೀಟಿಂಗ್ಗಳನ್ನು ಮಾಡ್ತಾರೆ.
ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಮೀಟಿಂಗ್ಗಳನ್ನು ಅರೇಂಜ್ ಮಾಡ್ತಾರೆ. ಆಡಂಬರಕ್ಕೆ ವೈಭೋಗಕ್ಕೆ ದುಡ್ಡು ಅರ್ಧ ಖರ್ಚಾಗುತ್ತೆ. ಅದರಲ್ಲಿ ಸುವಾರ್ತೆ ಹೇಳೋದು ಎಷ್ಟೋ ಆ ದೇವರಿಗೆ ಗೊತ್ತು. ಅದು ಈಕೆ ಹೇಳ್ತಾಳೆ, ನೋ ನೋ, ಐ ಕಾಂಟ್ ಡೂ ದಟ್, ಐ ಕಾಂಟ್ ಡೂ ದಟ್, ಐ ಡೋಂಟ್ ವಾಂಟ್ ಟು ಡೂ ದಟ್. ಬೇರೆಯವರು ಮಾಡ್ತಿದ್ದಾರೆ ಅಂತೇಳಿ ನಾನು ಅವ್ರನ್ನ, ಈ ಒಂದು ಗಾದೆ ಇದೆ, ಹುಲಿನ ನೋಡಿ ನರಿನು ಬರೆ ಹಾಕೊಳ್ಳುತ್ತಂತೆ ಮೈ ಮೇಲೆ. ಯಾಕೆ ಹೇಳ್ರಿ? ಕಾಡಿನ ಮೃಗಗಳೆಲ್ಲ ಹುಲಿ ನೋಡಿದ್ರೆ ಹುಲಿ ಬರ್ತಾ ಇದ್ದಾನೆ, ಅವನು ರಾಜ, ಮೃಗರಾಜ ಸಿಂಹ ಅಲ್ಲ, ಹುಲಿ ಅಂತಂದ್ರೆ ಟೈಗರ್, ತುಂಬಾ ಗತ್ತೇನು, ಅವನ ದೌಲತ್ತೇನು, ಅವನು ಬರ್ತಿದ್ರೆ ಎಲ್ಲಾ ಪ್ರಾಣಿಗಳು ಚೆಲ್ಲ ಪಿಲಿಯಾಗಿ ಓಡ್ಬಿಡ್ತಾವಲ್ಲ. ಅದ್ ನೋಡ್ಬಿಟ್ಟು ಇದಕ್ಕೊಂದು ಕುತೂಹಲ ನರಿಗೆ, ಕೇಳೇ ಇರ್ಬೇಕು. ತೆಲುಗಿನಲ್ಲಿ ಆ ಗಾದೆ ಇದೆ, ಹುಲಿನ ಜ್ಯೂಸಿನ ಅಕ್ಕ ವಾತ ಬಿಟ್ಕೊಂಡ. ಹುಲಿನ ನೋಡ್ಬಿಟ್ಟು ನರಿ, ಅದು ಉಪಾಯ, ಈ ಗುಳ್ಳೆ ನರಿಗಳಿಗೆ ಈ ತರದ್ದೇ ಉಪಾಯ ಬರುತ್ತೆ. ಈ ಕ್ರೈಸ್ತ ಪ್ರಪಂಚದಲ್ಲಿ ಗುಳ್ಳೆ ನರಿಗಳು ಬೇಕಾದಷ್ಟು ಜನ ಇದ್ದಾರೆ. ನಾವು ನೋಡಿ ನೋಡಿ ಕೂದಲೆಲ್ಲ ಬೆಳಗಾಗೋಯ್ತು ಈ ಗುಳ್ಳೆ ನರಿಗಳನ್ನ ನೋಡಿ. ಏನಂತಂದ್ರೆ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವ್ರ ತರನೇ ಸ್ಟೈಲ್ ಮಾಡ್ತಾರೆ, ಅವ್ರ ತರನೇ ಭಾಷೆ ಮಾತಾಡ್ತಾರೆ, ಅವ್ರ ತರನೇ ಪ್ರಾರ್ಥನೆ ಮಾಡ್ತಾರೆ. ಯಾಕೋ ಮಾರಾಯ ತಲೆ ಚಚ್ಕೋಬೇಕು ಅನ್ಸುತ್ತೆ. ನೀವ್ ಯಾವಾಗ ನೆಟ್ಗಾಗ್ತಿರೋ ಮಾರಾಯ. ಯು ಬಿ ಆಸ್ ಯು ಆರ್. ದೇವ್ರು ನಿನ್ನ ಏನ್ ಮಾಡಿದಾನ ಅದಾಗಿರೋ. ದೇವ್ರು ನಿನಗೆ ಏನ್ ಸೇವೆ ಕೊಟ್ಟಿದಾನ ಅದನ್ನ ಮಾಡೋ. ಯಾಕೆ ಸುಮ್ಮನೆ ಮಂಗಾಟ ಮಾಡ್ತೀಯ, ಹುಚ್ಚಾಟ ಎಲ್ಲ ಮಾಡ್ತೀಯ? ಈ ಕೋತಿಗಳು, ಮಂಗಗಳು ಸುಮ್ಮನೆ ಇರಲ್ಲ, ಇಲ್ಲಿ ಜಂಪ್ ಎಲ್ಲ ಮಾಡ್ತಿರ್ತಾವ್ರಿ, ಅದೇ ತರ ಜಂಪ್ಗಳು ಅನ್ಸ್ತದೆ ನಮಗೆ. ಇದೆಲ್ಲ ನೋಡ್ಬ ಆಡಂಬರಗಳು. ಶಿ ವಾಸ್ ಸೋ ಸಿಂಪಲ್ ಅಂಡ್ ಹಂಬಲ್. ನಿಜವಾದ ಕ್ರೈಸ್ತ ಸಭೆ ಯಾವತ್ತೂ ಹಾಗೆ. ಅದನ್ನ ನಾವು ತಿಳ್ಕೊಳ್ಳುವಂತ ಒಂದೇ ಒಂದು ಸೂಚನೆ, ದ ಚರ್ಚ್ ಆಫ್ ಕ್ರೈಸ್ಟ್, ದ ಟ್ರೂ ಚರ್ಚ್ ಆಫ್ ಕ್ರೈಸ್ಟ್ ವಿಲ್ ಆಲ್ವೇಸ್ ಬಿ humble. You can find out very easily. Wherever a person, a believer, a servant of God, a church, a Christian community is humble, even if they have so much, even if they possess so much of wealth and health and all the respects and honor of this world, but they will be so humble. You can find such people, such churches in the world, even today. That we can call Shulamite church of Shulamite. ಏನ್ರಿ? ಹಾಗಾಗಿ ಹಂಬಲ್ ಮತ್ತೆ ಇಂಟೆಗ್ರಿಟಿ ಏನ ಒಂದೇ ನಂಬಿಕೆ. ನಾನು ನನ್ನ ಕರ್ತನನ್ನ, ನನ್ನ ಸ್ವಾಮಿಯನ್ನ, ನನ್ನ ಪ್ರಿಯನನ್ನ ಆಕರ್ಷಿಸುವುದಕ್ಕೆ ಲೋಕದವರಂತೆ ಆಡಂಬರಗಳನ್ನ ಮಾಡುವಂತ ಹುಚ್ಚು ಕೆಲಸ ನಾನು ಮಾಡೋ. ನನ್ನ ಕರ್ತನಿಗೆ ಬೇಕಾದದ್ದು ನನ್ನ ಹೃದಯಪೂರ್ವಕವಾದ ಪ್ರೀತಿ, ಸಮರ್ಪಣೆ ಮತ್ತು ಆ ವಿಶ್ವಾಸ ಇದ್ರೆ ಸಾಕು. ಕರ್ತನು ನನ್ನ ಪ್ರಿಯನು, ನನ್ನ ಪ್ರಾಣ ಪ್ರಿಯನ ನನ್ನ ಅಲಗಳೆಯದೇ ಇಲ್ಲ ಎಂಬ ನಂಬಿಕೆ ಅವಳಿಗೆ ಪ್ರಿಯರೇ. ಹಾಗಾಗಿ ಇಷ್ಟೆಲ್ಲಾ ಮಾಡಿದ ಮೇಲೆ ಪ್ರಿಯ ತನ್ನ ಪ್ರಾಣ ಪ್ರಿಯನು ಸುಮ್ಮನಿರ್ತಾನ? ಎಲ್ಲೋ ಇದ್ದಾನೆ. ಅದ್ ನೋಡ್ರಿ, ಆ ಇಬ್ಬರ ನಡುವೆ ಇರುವಂತ ಆ ಬಂಧ ಎಂಥದ್ದು ಅಂತಂದ್ರೆ, ತಕ್ಷಣ 8ನೇ ವಚನದಲ್ಲಿ ಈಗ ಆತನು ಮಾತಾಡ್ತಾನೆ. 8, 9, 10 ವಚನಗಳು ಈಗ ಪ್ರಾಣ ಪ್ರಿಯನು ಮಾತಾಡ್ತಾನೆ. ಬಿಲವಡ್ ಈಸ್ ಸ್ಪೀಕಿಂಗ್ ನಾವ್. ನಾನು ಮೊದಲೇ ಹೇಳಿದೆ, ಇಡೀ ಅಧ್ಯಾಯ ಅವರಿಬ್ಬರ ನಡುವೆ ನಡೆಯುವಂತ ಒಂದು ಹತ್ತಿರದ ಸಂವಾದ, ಮಾತುಕತೆಗಳು, ಪ್ರೀತಿಯ ವಿನಿಮಯ ಏನ್ರಿ. ಅದನ್ನ ಈಗ 8ನೇ ವಚನ, ನಾರಿಮಣಿಯೇ ನಿನಗೆ ಗೊತ್ತಿಲ್ಲವಾದರೆ ಹಿಂದಿನ ಹೆಜ್ಜೆಯ ಜಾಡನ್ನು ಹಿಡಿದು ಹೋಗಿ ಕುರುಬರ ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು. ಹಿ ಗಿವ್ಸ್ ಅಡ್ರೆಸ್, ಈ ಸೆನ್ಸ್ ಏನ್ ಹೇಳೋದು, ಲೊಕೇಶನ್ ಶೇರ್ ಮಾಡ್ತೀವಲ್ಲ ನಾವು. ಸೊ ಹಿ ಸೆನ್ಸ್ ಲೊಕೇಶನ್ ಟು ಹಿಸ್ ಲವ್. ತನ್ನ ಪ್ರಿಯಳಿಗೆ ಲೊಕೇಶನ್ ಕಳಿಸ್ತಾನೆ. ಯಾಕಂದ್ರೆ ಅವಳ ಹಂಬಲ ಈತನಿಗೆ ಗೊತ್ತಾಯ್ತು ಅಷ್ಟೇ. ಈಕೆ ಟನ್ ಗಟ್ಲೆ, ಕಿಲೋ ಗಟ್ಲೆ ಪತ್ರಗಳು ಬರೆದಿಲ್ಲ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ. ತುಂಬಾ ತೋರಿಕೆ ಪ್ರೀತಿಯನ್ನ ತೋರಿಸಲಿಲ್ಲ. ತನ್ನ ಹೃದಯದ ಅಂತರಾಳದ ಬಂದಂತ ಪ್ರಾಮಾಣಿಕವಾದ ಪ್ರೀತಿಯ ಮಾತುಗಳಿಂದ ಅವಳ ಹಂಬಲವನ್ನು ತಿಳಿಸಿದ್ರು. ತಕ್ಷಣ ಉತ್ತರ ಬಂತು. ನಮ್ಮ ಹೃದಯ ಸರಿಯಾಗಿದ್ರೆ, ನಮ್ಮ ಮಾತುಗಳು ಸರಿಯಾಗಿದ್ರೆ, ನಮ್ಮ ಪ್ರಾರ್ಥನೆ ವಿಶ್ವಾಸದಿಂದ ಇದ್ರೆ, ಏನ್ರಿ, ಯಾವ ಕಲ್ಮಶ ಇಲ್ಲದೆ ಇದ್ರೆ ತಕ್ಷಣ ಉತ್ತರ ಬರುತ್ತೆ ಕರ್ತನ ಕಡೆಯಿಂದ. ಅದನ್ನ ನಾವು ಮರಿಕೂಡುದು. ಸೋಬು ಬೇಡ, ಒಳ್ಳೊಳ್ಳೆ ಪದಗಳು ಬೇಡ. ಪ್ರಾರ್ಥನೆ ಮಾಡುವಾಗಲೂ ಕೆಲವು ಸಾರಿ ಜನರ ಮಧ್ಯದಲ್ಲಿ ಕೆಲವರು ಒಳ್ಳೊಳ್ಳೆ ಪದಗಳನ್ನ ಮಾಡಿ ಒಂದು ಸ್ಟೈಲ್ ಆಗಿ ಪ್ರಾರ್ಥನೆ ಮಾಡ್ತಾರೆ. ಸ್ಟೈಲ್ ಯಾಕಯ್ಯ ಮಾರಾಯ, ದೇವರ ಹತ್ರ ಮಾತಾಡ್ತಿದ್ಯೋ ನೀನು? ಸ್ಟೈಲ್ ಯಾಕೆ ಬೇಕು ನಿನಗೆ? ದೇವರಿಗೆ ಸ್ಟೈಲ್ ಬೇಕಾ?
ದೀನನಾಗಿ ದೀನಳಾಗಿ, ಅಪ್ಪ ನಾನಿದಪ್ಪ, ಲಾರ್ಡ್ ಐ ಆಮ್ ದಿಸ್, ಯು ನೋ, ಮೇ ನಾಟ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಡಸಂಟ್ ನೋ ವಾಟ್ ಐ ಆಮ್ ಇನ್ಸೈಡ್ ಅಂಡ್ ಔಟ್ಸೈಡ್, ಬಟ್ ಯು ನೋ ಲಾರ್ಡ್, ಹೌ ಕ್ಯಾನ್ ಐ ಬ್ಲಫ್ ಯು ಅಂತ ಹೇಳಿ ಮಾಡ್ಬೇಕಲ್ಲ. ಆ ತರ ಒಂದು ಯಥಾರ್ಥವಾದ ಪ್ರೀತಿ, ಇಂಟೆಗ್ರಿಟಿ ಅಂಡ್ ಹಂಬಲ್ನೆಸ್ ಇದೆ ಏನ್ರಿ. ತಕ್ಷಣ ಹೇಳ್ತಾನೆ, ನಾರಿಮಣಿಯೇ ನಿನಗೆ ಗೊತ್ತಿಲ್ಲವಾದ್ರೆ ಹಿಂದಿನ ಹೆಜ್ಜೆಯ ಜಾಡನ್ನು ಹಿಡಿದು ಹೋಗಿ. ದಟ್ ಈಸ್ ದ ಗೈಡ್ ಲೈನ್. ಹಿಂದಿನ ಹೆಜ್ಜೆಯ ಜಾಡು. ಕ್ರಿಸ್ತನ ಕುರಿಗಳು ಯಾವ ಮಾರ್ಗದಲ್ಲಿ ನಡೀತಾವೋ, ಯಾವ ಮಾರ್ಗದಲ್ಲಿ ಕ್ರಿಸ್ತನ ಸ್ವರವನ್ನು ಕೇಳಿ ಮಂದೆಗಳು, ದೇವರ ಮಕ್ಕಳು, ಸಭೆ, ವಿಶ್ವಾಸಿ ಹೋಗ್ತಾ ಇದ್ದಾರೋ, ಅದೇ ನಿನಗೆ ಗೈಡ್ ಲೈನ್ ಅಷ್ಟೇ. ಸರ್ಚ್ ಫಾರ್ ದ ಟ್ರೂ ಚರ್ಚ್, ಸರ್ಚ್ ಫಾರ್ ದ ಟ್ರೂ ಶೀಪ್. ಡೋಂಟ್ ಲುಕ್ ಅಟ್ ಎವ್ರಿ ಒನ್. ತೋಳಗಳು ಕುರಿ ವೇಷ ಹಾಕೊಂಡು ಬರ್ತಾವಲ್ಲ, ಈ ಸ್ವಾಮಿ ಹೇಳಿದಾನಲ್ಲ, ಡೋಂಟ್ ಬಿ ಡಿಸೀವ್ಡ್ ಬೈ ಸೀಯಿಂಗ್ ಸಚ್ ಪೀಪಲ್. ಅದು ಹೊರಗಡೆ ಮಾತ್ರ ತುಂಬಾ ಹಂಬಲಾಗಿ ನಟನೆ ಮಾಡ್ತವೆ ಅಷ್ಟೇ, ಒಳಗಡೆ ಕ್ರೂರವಾದ ತೋಳಗಳು. ಅದನ್ನು ಸ್ವಾಮಿ ಹೇಳಿದ್ದಾನೆ, ಪೌಲನು ಹೇಳಿದ್ದಾನೆ. ಅದರಿಂದ ನೀನು ಯು ಹ್ಯಾವ್ ಟು ಫೈಂಡ್ ಔಟ್ ದ ವೇ ಆಫ್ ದ ಫ್ಲಾಕ್ ಆಫ್ ಜೀಸಸ್. ಕುರುಬನ ಹಿಂಡುಗಳು ಯಾವ ಮಾರ್ಗದಲ್ಲಿ ಆ ಕುರುಬನ ಸ್ವರವನ್ನು ಕೇಳಿ ಹೋಗ್ತಾ ಇದೆಯೋ, ಯು ಹ್ಯಾವ್ ಟು ಫೈಂಡ್ ಔಟ್. ಅದಕ್ಕಾಗಿ ಕಷ್ಟಪಡು. ನೀನು ಕಷ್ಟಪಡಲ್ವೇ? ನಮ್ಮವರು ಅವ್ರು ಕೂತಲ್ಲೇ ಕೂತಿರ್ಬೇಕು, ಎಲ್ಲ ಬರಬೇಕು, ಎಲ್ಲ ಬಂದ್ಬೇಕು. ಆತ್ಮೀಯತೆ ಬರಬೇಕು, ಜ್ಞಾನ ಬರಬೇಕು, ಪ್ರಸಂಗಗಳು ಬರಬೇಕು, ವಿಶ್ವಾಸ ಬರಬೇಕು, ಪ್ರಾರ್ಥನೆಗೆ ಉತ್ತರ ಸಿಗ್ಬೇಕು. ಮನೇಲೆ ಕೂತಂದಿಟ್ಟು ಎಲ್ಲೂ ಹೋಗಲ್ಲ. ಬೇಕಾದ್ರೆ ಆ ರೋಗ ರುಜಿನ ಚೆನ್ನಾಗಾಗ್ತಿದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾರೆ, ಹುಚ್ಚಿಡಿದ ಹಾಗೆ. ನಿಜವಾದ ಸಭೆಯ ಹಿಂಡು ಎಂಬ ನಿಜವಾದ ಹಿಂಡು, ಕ್ರಿಸ್ತನ ಅಥವಾ ಕುರುಬನ ಹಿಂಡಾಗಿರುವ ನಿಜವಾದ ಸಭೆಯ ಹೆಜ್ಜೆಯ ಜಾಡನ್ನ ಕಂಡುಹಿಡಿ. ದಟ್ ಈಸ್ ದ ಲೊಕೇಶನ್. ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್. If you follow the real true location, you will reach your beloved. ಅಲ್ವೇ? ನಿನ್ನ ಪ್ರಾಣ ಪ್ರಿಯನನ್ನ ಸೇರ್ಕೋಬೇಕಾದ್ರೆ ಅಡ್ಡಾದಿಡ್ಡಿಯಾಗಿ ಹೋಗ್ಬೇಡ. ಕಂಡ ಸ್ವರಕ್ಕೆಲ್ಲ ನೀವು ಕಿವಿ ಕೊಡಬೇಡ. ಕೊಟ್ರೆ ನಿನ್ ಕತಿ ಅಷ್ಟೇ ನೋಡಪ್ಪ ಅಮ್ಮ. ನಾ ಏನ್ ಮಾಡಕ್ಕಾಗಲ್ಲ. ಹಿಂದಿನ ಹೆಜ್ಜೆ ಜಾಡನ್ನು ಹಿಡಿದು ಹೋಗಿ ಕುರುಬನ ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು. There is a plenty of green pasture where the shepherd feeds his flock. There in ಆತ್ಮಿಕ ಆಹಾರ ಎಲ್ಲಿ ಸಿಗತ್ತೆ ನಿನಗೆ? ಎಲ್ಲಿ ಸಿಗತ್ತೆ? ಆಕರ್ಷಕವಾಗಿರೋದು, ಕಣ್ಣುಗಳನ್ನ ಬೆರಗು ಮಾಡಿಸುವಂತ ದೃಶ್ಯಗಳನ್ನ ನೋಡಿ ಮರಳು ಹೋಗುವಂತ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಸಭೆಗಳು, ಮೆಗಾ ಚರ್ಚು, ಅವರು ಸೂಟು ಬೂಟ್ ಹಾಕೊಂಡು ಠುಸ್ ಅಂತಿರೋ ಅವ್ರ ಹತ್ರ ಹೋದ್ರೆ ನಾನು ಸರ್ರಂತ ಬೆಳೆದು ಬಿಡ್ಬೋದು ಆತ್ಮಿಕವಾಗಿ ಅಂತ ನೆನೆಸ್ತಾರೆ. ಎಲ್ಲೋ ಹೆಸರು ಇಲ್ಲದೆ, ಯಾರು ಪರಿಗಣಿಸದೇ ಇರುವಂತ ಒಂದು ಸಣ್ಣ ಸಭೆ, ಹಳ್ಳಿಯಲ್ಲಿರುವಂತಹ ಸಭೆ, ಹೆಸರು ಇಲ್ಲದೆ ಇರುವಂತ, ಪ್ರಸಿದ್ಧಿ ಇಲ್ಲದೆ ಇರುವಂತ ಒಬ್ಬ ಸೇವಕನ ಹತ್ತಿರ ಸಮೃದ್ಧಿಯಾದ ಆತ್ಮಿಕ ಆಹಾರ ನಿನಗೆ ಸಿಗುತ್ತೆ. ಅಲ್ಲಿ ಹೇಳ್ತಾನೆ ನೋಡ್ರಿ, ಕುರುಬರ ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು. ನಿನಗೆ ಅಲ್ಲಿ ಸಿಗುತ್ತೆ ಸಂತೃಪ್ತಿಕರವಾದ ಆತ್ಮಿಕ ಆಹಾರ. ಅದಕ್ಕೆ ಯೆಶಾಯನ ಮೂಲಕ ದೇವರು ಹೇಳ್ತಾನೆ, ಹಂಬಲಿಸ್ತಾ ಆಹಾರವಲ್ಲದಕ್ಕೆ ಏಕೆ ನಿಮ್ಮ ಹಣವನ್ನ, ನಿಮ್ಮ ರೂಪಾಯಿಗಳನ್ನ, ನಿಮ್ಮ ಹಣವನ್ನ ಖರ್ಚು ಮಾಡಿ, ನಿಮಗೆ ತೃಪ್ತಿಯನ್ನು ಕೊಡದೇ ಇರುವಂತದಕ್ಕೋಸ್ಕರ ಯಾಕೆ ನಿಮ್ಮ ಕಾಸನ್ನು, ನಿಮ್ಮ ಹಣವನ್ನ ವ್ಯರ್ಥ ಮಾಡಿದೆಯಾ? 55ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅಲ್ವೇ? ಸೊ ಪ್ರಿಯರೇ, ಇದೆಲ್ಲ ಹೇಳ್ತಾನೆ ನೋಡ್ರಿ. ಗೈಡ್ ಲೈನ್ಸ್ ಎಷ್ಟು ಕ್ಲಿಯರ್ ಆಗಿ ಕೊಡ್ತಾನೆ. ಕೊಟ್ಬಿಟ್ಟು ಮತ್ತೆ ಆಕೆಯನ್ನ ಮೆಚ್ಚುಗೆಯಿಂದ ಕೆಲವು ಮಾತುಗಳನ್ನು ಹೇಳ್ತಾನೆ ನೋಡ್ರಿ. 9-10 ವಚನಗಳು ಮತ್ತೆ ಆ ಬಿಲವಡ್ ಅಂದ್ರೆ ಪ್ರಾಣಪ್ರಿಯನೇ ಹೇಳ್ತಾ ಇದ್ದಾನೆ. ಯಾರಿಗೆ? ತನ್ನ ಪ್ರಿಯಳಿಗೆ, ಸಭೆಗೆ ಕ್ರಿಸ್ತನು ಹೇಳುತ್ತಿರುವ ಹಾಗೆ. ಹೇಗೆ ಹೇಳ್ತಾನೆ? ಪ್ರಿಯಳೇ. ಆ ಸಂಬೋಧನೆ ಮಾತ್ರ ತುಂಬಾ ಅದ್ಭುತ ರೀ. ಸಂಬೋಧನೆ ಪ್ರಿಯಳೇ ಎಂದು ಹೇಳುವಾಗ್ಲೇ ಬ್ಯೂಟಿಫುಲ್ ಆಗಿ ಪ್ರಿಯಳೇ. ಆ ಕರೆಯುವಿಕೆಯಲ್ಲೇ, ಆ ಕರೆಯುವಿಕೆ ಇದೆಯಲ್ಲ, the way he calls his church itself full of love and affection. ಪ್ರಿಯಳೇ, ನಿನ್ನನ್ನು ಫರೋಹನ ರಥಗಳ ಕುದುರೆಗೆ ಹೋಲಿಸಿದ್ದೇನೆ. ಯಾಕೋ ಇವನು ಬಹುಶಃ ಇಲ್ಲಿ ಸಡನ್ ಆಗಿ ಕಿಂಗ್ ಸಾಲಮನ್ ತರ ಕಾಣಿಸ್ತಾನೆ.
ಒಂದು ಕಡೆಯಲ್ಲಿ, ಒಂದು ದೃಷ್ಟಿಯಲ್ಲಿ, ಒಂದು ಡೈಮೆನ್ಷನ್ ಅಲ್ಲಿ ನೋಡಿದ್ರೆ ಕುರುಬನಾಗಿ ಕಾಣಿಸ್ತಾನೆ. ಯೇಸು ಸ್ವಾಮಿ ಅಷ್ಟೇ ಅಲ್ವೇನ್ರಿ? ಯೇಸು ಸ್ವಾಮಿ ಕುರುಬನು ಹೌದು, ಈಸ್ ಆಲ್ಸೋ ಕಿಂಗ್. ಅದಕ್ಕೆ ಪ್ರಾಣಪ್ರಿಯನು ಎರಡು ಬಗೆಯಲ್ಲೂ ಸಿಗ್ತಾನೆ. ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ರೀತಿಯಲ್ಲಿ, ಒಂದು ಕಡೆ ನೋಡಿದ್ರೆ ಕುರುಬನಾಗಿ ಕಂಡು ಬರ್ತಾನೆ. ತನ್ನ ಮಂದೆಯನ್ನ ಸಮೃದ್ಧಿ ಆಗಿರುವಂತ ಆಹಾರವನ್ನು ಕೊಟ್ಟು ಬೆಳೆಸುವಂತ, ನಡೆಸುವಂತ ಒಬ್ಬ ನಂಬಿಗಸ್ತಿಕನಾದಂತ ಕುರುಬನಾಗಿ ಕಂಡು ಬರ್ತಾನೆ. ಇನ್ನೊಂದು ಕಡೆ ಸರ್ವ ಸಮೃದ್ಧಿಯಾಗಿ ಮಹಿಮೆಯಲ್ಲಿ ಏನ್ರಿ ತುಂಬಾ ತುಂಬಾ ಸಂಪತ್ತಿನಲ್ಲಿರುವಂತ ಅರಸನಾಗಿ, ಕೀರ್ತಿ ಪ್ರತಿಷ್ಠೆಗಳನ್ನು ಹೊಂದಿದಂತ ಅರಸನಾಗಿ ಕಂಡು ಬರ್ತಾನೆ. ಅದಕ್ಕೆ ಹೇಳ್ತಾನೆ, ಫರೋಹನ ರಥಾಶ್ವಗಳಿಗೆ ನಿನ್ನನ್ನು ಹೋಲಿಸುತ್ತೇನೆ, ರಥಗಳ ಕುದುರೆಗೆ ಹೋಲಿಸಿದ್ದೇನೆ. ಚೆನ್ನಾಗಿದೆ, ರಥಗಳ ಕುದುರೆಗೆ. ಇಲ್ಲಿ ಮತ್ತೆ ಮೂಲ ಭಾಷೆಗಳಿಗೆ ಹೋಗುವಾಗ ಕೆಲವು ಬೇರೆ ಬೇರೆ ವಿವರಗಳು ನಮಗೆ ಸಿಗುತ್ತೆ. ಕುದುರೆಗಳಲ್ಲಿ ಎರಡು ಬಗೆ ಗಂಡು ಕುದುರೆಗಳು ಇರ್ತವೆ. ಅದರಲ್ಲೂ ಐಗುಪ್ತ ದೇಶದ ಕುದುರೆಗಳು ಆ ದಿನಗಳಲ್ಲಿ ತುಂಬಾ ಪ್ರಸಿದ್ಧ. ಎಷ್ಟೋ ಹಣವನ್ನು ಖರ್ಚು ಮಾಡಿ ಸೊಲೊಮೋನನು 100 ಕುದುರೆಗಳನ್ನ ತನ್ನ ರಥಗಳಿಗೋಸ್ಕರ ಆತನು ಆಮದು ಮಾಡಿಕೊಳ್ತಾನೆ. ವರ್ತಕರು ಅವನಿಗೋಸ್ಕರ ತುಂಬಾ ತುಂಬಾ ಒಂದು ಕ್ವಾಲಿಟಿ, ಅತ್ಯುತ್ತಮವಾದ ತಳಿ, ಕರೆಕ್ಟ್, ಅತ್ಯುತ್ತಮವಾದ ತಳಿ ಆಗಿರುವಂತ ಕುದುರೆಗಳನ್ನ ಆಯ್ಕೆ ಮಾಡಿ ತಗೊಂಬಂದು ಇವನ ಅರಮನೆಯಲ್ಲಿ ಸೊಲೊಮೋನ್ಗೆ ಹೇಳಿ. ಯಾಕಂದ್ರೆ ಸೊಲೊಮೋನ ವೈಭವ ನಮಗೆ ಗೊತ್ತಿದೆ, ಅವನ ಕೀರ್ತಿ ಪ್ರತಿಷ್ಠೆಗಳು ತುಂಬಾ ಇಡೀ ಪ್ರಪಂಚಕ್ಕೆ ಅವತ್ತು ಪ್ರಸಿದ್ಧಿ ಆಗಿದೆ. ಅದರಿಂದ ಅವನ ರಾಜ್ಯದಲ್ಲಿ ರಥಗಳ ಜೊತೆಯಲ್ಲಿ ಬೇಕಾದಷ್ಟು ಕುದುರೆಗಳು, ಅದು ಅಂದ್ರೆ ಬೆಸ್ಟ್ ಕ್ವಾಲಿಟಿ ಕುದುರೆಗಳು ಇರ್ತದೆ. ಅದರಲ್ಲಿ ಗಂಡು ಕುದುರೆಗಳನ್ನ ಬೇರೆ ರೀತಿ ಹೇಳ್ತಾಳೆ, ಹೆಣ್ಣು ಕುದುರೆಗಳನ್ನ ಬೇರೆ ರೀತಿ. ಆದ್ರೆ ಕೆಲವು ಚರಿತ್ರಕಾರರು ಹೇಳುವುದು, ಯಹೂದ್ಯರ ಚರಿತ್ರೆಯಲ್ಲಿ ಹೇಳಿದ್ರೆ, ಸೊಲೊಮೋನನ ಆಸ್ಥಾನದಲ್ಲಿ ಇದ್ದಂತ 100 ಕುದುರೆಗಳ ನಡುವೆ ಅವನಿಗೆ ಅತ್ಯಂತ ಪ್ರಿಯವಾದಂತ ಒಂದು ಕುದುರೆ ಇತ್ತು. ಅದು ಗಂಡು ಕುದುರೆಗಳಲ್ಲ, ಬೀಜವನ್ನು ಹೊಡೆಯದೇ ಇರುವಂತ ಗಂಡು ಕುದುರೆಗಳು ಅವನ ಹತ್ರ ಇತ್ತು. ನಿಮಗೆ ಗೊತ್ತಾ ಬೀಜವನ್ನು ಹೊಡೆಯುವುದಂದ್ರೆ? ನಾಯಿಗಳಿಗೆ ಎಲ್ಲ ಮಾಡ್ತಾರೆ ಮುನ್ಸಿಪಾಲಿಟಿ ಅವರು, ಗೊತ್ತಲ್ಲ? ತರಡು ಬಡೆ ಅಂತ ಹೇಳ್ತಾರೆ, ತರಡು ಬಡೆ ಅಂತ ಕನ್ನಡದಲ್ಲಿ. ಇದೆಲ್ಲ ಡಿಕ್ಷನರಿಯಲ್ಲಿ ಅಂತ ಮಾತುಗಳು. ನಾವು ಮುಜುಗರ ಪಡುವಂತ ಅವಶ್ಯಕತೆ ಏನಿಲ್ಲ. ಯಾಕೆ ಹೀಗೆ ಮಾಡ್ತಾರೆ ಅಂತಂದ್ರೆ, ಅದರ ರೋಷ, ಆವೇಶ ಈ ಪ್ರಾಣಿಗಳಿಗೆ ಬೀಜ ಒಡೆಯದೇ ಇರುವಾಗ ಹೆಚ್ಚಾಗಿರುತ್ತೆ. ಬೀಜ ಒಡೆದು ಬಿಟ್ರೆ ಸ್ವಲ್ಪ ಕೂಲ್ ಆಗಿಬಿಡ್ತವೆ, ದೇ ಬಿಕಮ್ ಡೌನ್. ಹಾಗಾಗಿ ಮತ್ತೆ ಸಂತಾನ ಉತ್ಪತ್ತಿಗೂ ಅವು ಸ್ವಲ್ಪ ಕಷ್ಟವಾಗ್ಬಿಡುತ್ತೆ. ಇದೆಲ್ಲ ಇದೆ ಬೇಕಾದಷ್ಟು. ನಮ್ಮ ಸಬ್ಜೆಕ್ಟ್ ಅದಲ್ಲ, ಲೆಟ್ ಅಸ್ ನಾಟ್ ಸ್ಪೆಂಡ್ ಮೋರ್ ಟೈಮ್ ಫಾರ್ ದಟ್. ಸೊ ಆದ್ರೆ ಇದು ವಾಸ್ತವ. ಸೊಲೊಮೋನನ ಆಸ್ಥಾನದಲ್ಲಿದ್ದಂತ ಮೇಲು ಜಾತಿಯ ಫರೋಹನ ಐಗುಪ್ತ ದೇಶದ ಕುದುರೆಗಳು, ಮೇಲ್ಜಾತಿಯ ತಳಿಗಳು, ಮೇಲ್ಜಾತಿಯ ಕುದುರೆಗಳು ಬೇಕಾದಷ್ಟು ಇದ್ವು. ಆದ್ರೆ ಅವುಗಳಲ್ಲಿ ಹೆಣ್ಣು ಕುದುರೆಗಳು ಇದ್ವು. ಹೆಣ್ಣು ಕುದುರೆಯನ್ನ ಬೇರೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ, ಫಿಲಿ ಅಂತಾರೆ. ಎ ಯಂಗ್ ಫೀಮೇಲ್ ಹಾರ್ಸ್, ಎಸ್ಪೆಷಲಿ ಲೆಸ್ ದೆನ್ 4 years old, ಫಿಲಿ ಅಂತ ಹೇಳಿ ಕರೀತಾನೆ. ಇಂಗ್ಲಿಷ್ ಬೈಬಲ್ ನಲ್ಲಿ ಹಾಗೆ ಇದೆ. ಆದ್ರೆ ಸ್ಟಾಲಿಯೋನ್ಸ್ ಅನ್ನುವಂತ ಒಂದು ತಳಿ ಇದೆ, ಗಂಡು ಕುದುರೆಗಳಿವೆಲ್ಲ. ಅನ್ಕಾಸ್ಟ್ರೇಟೆಡ್ ಅಡಲ್ಟ್ ಮೇಲ್ ಹಾರ್ಸ್ ಅವು. ನಾ ಹೇಳಿದ್ನಲ್ಲ, ಬೀಜ ಒಡೆದೇ ಇರುವಂತ ಕುದುರೆಗಳು ಅವು ಇದ್ದು ಏನ್ರಿ. ಆದ್ರೆ ಹೆಣ್ಣು ಕುದುರೆನ ಮೇರ್ಸ್ ಅಂತ ಹೇಳ್ತಾರೆ, ಫಿಲಿ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಕುದುರೆ ಚರಿತ್ರಕಾರ ಹೇಳುವುದು ಏನಂದ್ರೆ, ಸೊಲೊಮೋನನ ಬಳಿಯಲ್ಲಿ ಆತನಿಗೆ ಅತ್ಯಂತ ಪ್ರಿಯವಾದಂತ ತನ್ನ ರಥಕ್ಕೆ ಒಂದೇ ಒಂದು ಕುದುರೆ ಕಟ್ಕೊಳ್ತಾ ಇದ್ನಂತೆ, ಈ ಹೆಣ್ಣು ಕುದುರೆ, ಈ ಫಿಲಿ ಅನ್ನುವಂತ ಕುದುರೆ. ಅದನ್ನೇ ಇಲ್ಲಿ ಹೇಳ್ತಾನೆ, ಐ ಕಂಪೇರ್ ಯು ವಿತ್ ಫಿಲಿ ಅಂತ ಹೇಳಿ. ಏನ್ ಹೇಳ್ತಾನೆ, ನಿನ್ನನ್ನು ಪ್ರಿಯಳೇ, ನಿನ್ನನ್ನು ಫರೋಹನ ರಥಗಳ ಕುದುರೆಗೆ ಸಿಂಗುಲರ್, ಏಕವಚನ ಪ್ರಯೋಗ, ಕುದುರೆಗಳು ಅಂತಿಲ್ಲ, ಕುದುರೆಗೆ ಹೋಲಿಸಿದ್ದೇನೆ. ಅಂದ್ರೆ ಇದನ್ನ ಆಧಾರ ಮಾಡಿಕೊಂಡು ಕೆಲವರು ಹೇಳೋದು, ಚರಿತ್ರಕಾರರು ಹೇಳುವುದು ಏನಂತಂದ್ರೆ, ಸೊಲೊಮೋನ ಬಳಿಯಲ್ಲಿ ಬೇಕಾದಷ್ಟು ಕುದುರೆಗಳಿದ್ರು, ಅವನು ತಾನು ಒಂಟಿಯಾಗಿ ಎಲ್ಲಾದ್ರೂ ಹೋಗುವಾಗ ತನ್ನ ರಥಕ್ಕೆ ಈ ಹೆಣ್ಣು ಕುದುರೆ ಅದನ್ನ ಮಾತ್ರ ಕಟ್ಕೊಂಡು ಅದೇ ಹೇಳ್ಕೊಂಡು ಹೋಗ್ತಿತ್ತಂತೆ. ಅದು ಬಹಳ ಬಲವಾದದ್ದು, ಆದ್ರೆ
ತುಂಬಾ 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 ಅಂದವಾದಂತ, ಅದರ ಜೂಲು, ಅದರ ಬ್ಯೂಟಿ, ಸೋ ಬ್ಯೂಟಿಫುಲ್. ಲಿಟ್ರಲಿ ಇಟ್ ವಾಸ್ ಸೋ ಫ್ಯಾಸಿನೇಟಿಂಗ್ ಹಾರ್ಸ್ ಅಂಡ್ ಸೋ ಬ್ಯೂಟಿಫುಲ್. ನೋಡ್ಲಿಕ್ಕೂ ಅಷ್ಟೊಂದು ಚಂದವಾಗಿತ್ತಂತೆ. ಬಹುಶಃ ಸೊಲೊಮೋನನು ಇದನ್ನ ರಚಿಸಿದ್ದಾನೆ, ನಮಗೆ ಗೊತ್ತಿದೆ. ಬಹುಶಃ ಅವನು ಈ ಮಾತುಗಳನ್ನ ಉಪಯೋಗಿಸುವಾಗ ಅವನ ಕುದುರೆಗೆ ಕಟ್ತಾ ಇದ್ದಂತ ಆ ಹೆಣ್ಣು ಕುದುರೆ ನೆನಪಾಗಿರ್ಬೇಕೇನೋ, ಅದಕ್ಕಾಗಿ ಅವನು ಆ ಮಾತನ್ನ ಫಿಲಿ ಅಂತ ಹೇಳ್ತಾನೆ. ನನ್ನ ಪರೋಹನ ರಥಗಳ ಕುದುರೆಗೆ ಹೋಲಿಸಿದ್ದೇನೆ. ಮತ್ತೆ ಇನ್ನೊಂದು, ತನ್ನ ಪ್ರೀತಿಯನ್ನು ವ್ಯಕ್ತ ಮಾಡುತ್ತಾ ಏನು ಹೇಳ್ತಾನೆ, 10ನೇ ವಚನ, ನಿನ್ನ ಕೆನ್ನೆಗಳು ಜಡೆಗಳಿಂದಲೂ ನಿನ್ನ ಕಂಠವು ಹಾರಗಳಿಂದಲೂ ಎಷ್ಟೋ ಅಂದವಾಗಿವೆ. ನಾನು ನಿನಗೆ ಬೆಳ್ಳಿಯ ತಿರುಪಿನ ಜಡೆ ಅದು ಬೇರೆ ಯೆರೂಷಲೇಮಿನ ಸ್ತ್ರೀಯರು ಮಾತಾಡ್ತಾರೆ. 11ನೇ ವಚನ. 10ನೇ ವಚನವನ್ನು ಮುಗಿಸ್ತಾನೆ ತನ್ನ ಪ್ರಾಣ ಪ್ರಿಯನು. ಅಂದ್ರೆ ಅವಳ ಅಂದದ ವರ್ಣನೆ, ಅವಳ ಸೌಂದರ್ಯದ ವಿವರಣೆ ಕೊಡುತ್ತಾನೆ. ಈ ಡಿಸ್ಕ್ರೈಬ್ಸ್ ಹರ್ ಬ್ಯೂಟಿ, ಮೇ ನಾಟ್ ಬಿ ಔಟರ್ ಎಕ್ಸ್ಟರ್ನಲ್ ಬ್ಯೂಟಿ, ಬಟ್ he sees her internal beauty. ಏನ್ರಿ, ಯೇಸುಸ್ವಾಮಿ ಅಷ್ಟೇ ಅಲ್ವೇ? ನಮ್ಮ ಹೊರಗಿನ ತೋರಿಕೆಯನ್ನು ನೋಡಿ ಮೋಸ ಹೋಗುವವನ ನಮ್ಮನ್ನ ಒಳಗಿನ ಅಲಂಕಾರ, ಹೃದಯದ ಅಲಂಕಾರ, ಆತ್ಮದ ಅಲಂಕಾರ, ಮನಸ್ಸಿನ ಅಲಂಕಾರ, ಪ್ರಾಮಾಣಿಕತೆ, ನಂಬಿಕೆ, ವಿಶ್ವಾಸ, ಏನ್ರಿ, ಇದೆಲ್ಲ ನೋಡ್ತಾನೆ. ಹಾಗಾಗಿ ತುಂಬಾ ಹೊಗಳ್ತಾನೆ, ಆಕೆ ಅಂದವನ್ನ ವರ್ಣಿಸುತ್ತಾ ಹೊಗಳ್ತಾನೆ. ಈಗ 11ನೇ ವಚನ ತುಂಬಾ ಇಂಟ್ರೆಸ್ಟ್ ಆಗಿದೆ. ನಾವು ನಿನಗೆ ಬೆಳ್ಳಿಯ ತಿರುಪಿನ ಜಡೆ ಬಂಗಾರಗಳನ್ನ ಮಾಡಿಸುವು ಅಂತ ಹೇಳಿ ಯಾರು ಹೇಳ್ತಾರೆ? ಯೆರೂಷಲೇಮಿನ ಸ್ತ್ರೀಯರು. ಇವರು ಫಾಲೋ ಮಾಡ್ಕೊಂಡು ಬರ್ತಾ ಇದಾರೆ ಅಲ್ಲಿಂದ. ಇವಳು ಎಲ್ಲಿ ಹೋದ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ಇವರಿಬ್ಬರ ನಡುವೆ ನಡೆಯುವಂತ ಸಂಭಾಷಣೆ ಕೇಳುವಾಗ ಅವರಿಗೆ ತುಂಬಾ ಮೆಚ್ಚುಗೆ ಅನಿಸಿ, ಆಹಾ, ಇವರಿಬ್ಬರ ಪ್ರೀತಿ ಎಷ್ಟು ಅಮೋಘವಾಗಿದೆ ರೀ. ಆತ ಈಕೆಯನ್ನ ಹೊಗಳ್ತಾನೆ, ಈಕೆ ಆತನ್ನ ಹೊಗಳ್ತಾಳೆ. ಮತ್ತು ಈ ತನ್ನ ಪ್ರಿಯಳನ್ನ ಆತನು ಪಬ್ಲಿಕ್ ಆಗಿ ವರ್ಣನೆ ಮಾಡಿ ಆಕೆಯ ಅಂದವನ್ನ ಹೊಗಳುತ್ತಾ ಗೌರವ ಸೂಚಕವಾಗಿ, ವಿತ್ ರೆಸ್ಪೆಕ್ಟ್, with the words of with respectful words he admires her. ಆ ಮಾತುಗಳನ್ನ ಕೇಳಿದಾಗ ಜನರು ಇವಳ ಬಗ್ಗೆ ಇರುವಂತ ಯೆರೂಷಲೇಮಿನ ಸ್ತ್ರೀಯರಿಗೆ, ನಾರಿಯರಿಗೆ ಇವಳ ಬಗ್ಗೆ, ಶೂಲಮಿತಿಯ ಬಗ್ಗೆ ಇರುವಂತ ಅಭಿಪ್ರಾಯ ಸ್ವಲ್ಪ ಬದಲಾಯಿಸಿತು. ಯಾಕಂದ್ರೆ ಆಕೆಯ ಪ್ರಾಣ ಪ್ರಿಯನು ಈಕೆಯನ್ನ ಹೊಗಳಿ ಗೌರವಪ್ರದವಾಗಿ ಸಂಬೋಧನೆ ಮಾಡಿ ಆಕೆಯನ್ನ ಅಭಿವರ್ಣಿಸುವಾಗ ಇವರಿಗೆ ಅವಳ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಬಂತು. ಇಲ್ಲ ಒಂದು ವಿಷಯ, ಗಂಡ ಹೆಂಡತಿ ಇಬ್ರು ತಿಳ್ಕೋಬೇಕು. ಕೆಲವು ಸಾರಿ ಗಂಡಂದಿರು ಹೆಂಡತಿರನ್ನ ಕೀಳಾಗಿ ಮಾತಾಡ್ತಾರೆ ಇತರರ ಮಧ್ಯದಲ್ಲಿ ಅಲ್ವೇ. ಅಂದ್ರೆ ನಮ್ಮ ಆಪ್ತರಿರುವಾಗ, ಕುಟುಂಬಸ್ಥರಿರುವಾಗ ಸಲಿಗೆಯಿಂದ ಮಾತಾಡೋದು ಬೇರೆ. ಆದ್ರೆ ಪಬ್ಲಿಕ್ ಆಗಿ 10 ಜನ ಇರುವಾಗ ಹೆಂಡತಿಯನ್ನ ಗೌರವವಿಲ್ಲದೆ ಮತ್ತು ತುಂಬಾ ಗೇಲಿ ಮಾಡಿ ಬಹಳ ಕೀಳು ಮಟ್ಟದಲ್ಲಿ ಅವಳನ್ನ ನೋಡುತ್ತಾ ಮಾತಾಡುವುದು, ಅವಳ ಗೌರವಕ್ಕೆ, ಮರ್ಯಾದೆಗೆ ಕುಂದು ಬರುವಂತ ಮಾತುಗಳನ್ನ ನುಡಿಯುವುದು, ಅದೆಷ್ಟರ ಮಟ್ಟಿಗೆ ನಿಜ. ಹಾಗೆ ಮಾತಾಡುವಾಗ ನಿನ್ನ ಹೆಂಡತಿ ಎಷ್ಟೇ ಒಳ್ಳೆಯವಳಾಗಿದ್ರು ಬೇರೆಯವರ ದೃಷ್ಟಿಯಲ್ಲಿ ಅವಳ ಗೌರವ ಕಡಿಮೆ ಆಗ. ಆ ತಪ್ಪು ಗಂಡಂದಿರು ಮಾಡಬಾರ್ದು. ಯೇಸು ಸ್ವಾಮಿ ಅದಕ್ಕೆ ನಮಗೆ ಮಾದರಿ, ನಮಗೆ ಆದರ್ಶ ಪುರುಷ. ಯಾಕಂದ್ರೆ ಈ ಪ್ರಾಣ ಪ್ರಿಯನು ಅವಳನ್ನ ಹೊಗಳುತ್ತಾನೆ, ನಿನ್ನ ಅಂದ ಎಷ್ಟು ಚೆನ್ನಾಗಿದೆ, ಹೌ ಬ್ಯೂಟಿಫುಲ್ ಯು ಆರ್. ಅವನೆಲ್ಲೂ ಆಕೆಯ ಕೊರತೆಗಳನ್ನ ತೋರಿಸ್ತಾ ಇಲ್ಲ. ಕುಂದು ಕೊಟ್ಟರೆ, ನೀನ್ ಯಾಕೆ ಇಷ್ಟು ಕಪ್ಪಾಗಿದೆ, ಹೋಗಿ ಮೂದೇವಿ, ಮದುವೆ ಆದಾಗ ಎಷ್ಟು ಚೆನ್ನಾಗಿದ್ದೆ, ಈಗ ಯಾಕೆ ಹಿಂಗಾಗಿದೆ, ಮೂತಿ ಎಲ್ಲ ಸೊಟ್ರ ಆಗೋಗಿದೆ, ನೆಟ್ಟಿಗಿಲ್ಲ ಅಂತೇಳಿ ಕೆಲವು ಗಂಡದಿನ ಅಂತಾರಲ್ಲ. ನಮ್ಮಲ್ಲೂ ಇದಾರೆ, ನಾವೇನು ಸಾಮಾನ್ಯದವರಲ್ಲ, ಸಾಧಾರಣದವರಲ್ಲ. ನಾವು ಬಹಳ ಪುಸ್ತಕ ಓದ್ಬಿಟ್ಟಿದೀವಿ. ಹೆಂಡತಿಯರು ಆಮೇಲೆ ಉಳಿ ಅನಿಸ್ಬಿಡ್ತಾರೆ 4 ದಿವಸಕ್ಕೆ ಅಲ್ಲ. ಇಲ್ಲ, ಅವರೇ ಕೊನೆಯವರು ನಿನ್ ಜೊತೆಲಿ ಬರೋದು. ಎಲ್ಲ ಹೋಗ್ತಾರೆ, ಮಕ್ಕಳು ಮರಿಗಳು ಎಲ್ಲ ಬರ್ತಾರೆ ಹೋಗ್ತಾರೆ. ಎಲ್ಲ ಸುಮ್ನೆ ಅವ್ರ ಪಾತ್ರಗಳು ಆಗೋದಾಗ ನಾಟಕದಲ್ಲಿ ಬಂದು ಹೋದಂಗೆ ಹೋಗ್ತಿರ್ತಾರೆ. ಕೊನೆಯವರೆಗೂ ನೀನ್ ಕೈ ಇಟ್ಕೊಂಡು ನಿನ್ನ ಸಹಿಸಿ ನೀನೇನೇ ಮಂಗಾಟ ಮಾಡಿದ್ರು ನಮ್ ಜೊತೆಲಿ ಇರೋರು ನಮ್ಮನ್ನ ಕಟ್ಕೊಂಡ ಹೆಂಡತಿ, ಕಟ್ಕೊಂಡ ಗಂಡ. ಅದರಿಂದ ಗಂಡ ಹೆಂಡತಿಯನ್ನ ಗೌರವಿಸ್ಬೇಕು, ಇತರರ ಜೊತೆಲಿ ಇರುವಾಗ ಅವಳನ್ನ ಹೊಗಳಬೇಕು, ನ್ಯಾಯವಾಗಿ ಹೊಗಳಬೇಕು. ಅದಕ್ಕೆ ನಿನ್ನ ಕಂಠವು ಹಾರಗಳಿಂದಲೂ ಎಷ್ಟೋ ಅಂದವಾಗಿದೆ, ನಿನ್ನ ಕೆನ್ನೆಗಳು
ಜಡೆಗಳಿಂದಲೂ ಅವು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ. ಆವಾಗ ಇವ್ರು ಅಂತಾರೆ, ನಾವು ನಿನಗೆ ಬೆಳ್ಳಿಯ ತಿರುಪಿನ ಜಡೆ ಬಂಗಾರಗಳನ್ನು ಮಾಡಿಸು, ಓ ವಿ ವಿಲ್ ಬ್ರಿಂಗ್ ಗಿಫ್ಟ್ಸ್ ಟು ಯು ಅಂತ ಹೇಳ್ತಾರೆ. ಇವರಿಬ್ಬರ ಸಂಬಂಧ ಸರಿಯಾಗಿರುವಾಗ ವಿಲ್ ಗೆಟ್ ಗಿಫ್ಟ್ಸ್ ಆಲ್ಸೋ ಫ್ರಮ್ ಔಟ್ಸೈಡರ್ಸ್. ಏನ್ರಿ? ಅವ್ರು ಕೇಳಲೇ ಇಲ್ಲ, ಇವಳೇನು ಕೇಳಿಲ್ಲ ಗಿಫ್ಟ್ ತಗೊಂಡ್ಬರ್ರಿ ಅಂತ, ಇಲ್ಲ. ಆದ್ರೂ ಅವರಿಬ್ಬರ ನಡುವೆ ಇರುವಂತಹ ಪ್ರೀತಿಯ ಯಥಾರ್ಥತೆಯನ್ನು, ಪವಿತ್ರತೆಯನ್ನು ನೋಡಿ ಬೆರಗಾಗಿ ಯೆರೂಸಲೇಮಿನ ನಾರಿಯರು, ನೋ 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 ನೋ, ವಿ ಆರ್ ಫೀಲಿಂಗ್, ವಿ ಆರ್ ಎನ್ಕರೇಜ್ಡ್ ಟು ಗಿವ್ ಯು ಸಮಥಿಂಗ್ ಆಸ್ ಎ ಗಿಫ್ಟ್, ಲೆಟ್ ಅಸ್ ಗಿವ್, ಲೆಟ್ ಮಿ ಗಿವ್ ಅಂತೇಳಿ ಒಬ್ಬರನ್ನಂತ ಒಬ್ರು ಬರ್ತಾ ಇದ್ರು. ವಾವ್! ಕ್ರಿಸ್ತನಿಗೂ ನಮಗಿರುವ ಸಂಬಂಧ ನೆಟ್ಟಿಗಿದ್ರೆ ನಮ್ಮನ್ನು ನೋಡುವ ಜನರು ಸಹ ನಮ್ಮನ್ನು, ನಮ್ಮ ಜೊತೆಯಲ್ಲಿ ಕ್ರಿಸ್ತನನ್ನು ನಮ್ಮನ್ನು ಇಬ್ಬರನ್ನೂ ಮೆಚ್ಚುತ್ತಾರೆ, ನಮ್ಮ ಹತ್ರ ಬರ್ತಾರೆ, ನಮಗೆ ಅವರ ಏನ್ ಹೇಳೋದು ಉಡುಗೊರೆಗಳನ್ನು ಕೊಡುತ್ತಾರೆ. ಏನ್ರಿ? ಸರಿ, ನಾವು ಮುಗಿಸೋಣ ಬೇಗ. ಈಗ 11 ವಚನ ಆಯ್ತು. ಈಗ ಮತ್ತೆ 12ನೇ ವಚನ ಸುಲಮಿತಿ ಮಾತಾಡ್ತಾ ಇದ್ದಾಳೆ. ಮತ್ತೆ ಇವರಿಬ್ಬರ ನಡುವೆ ಸಂವಾದ ಏನು? ರಾಜನು ಅತ್ತ ಓಲಗದಲ್ಲಿದ್ದಾಗ ನನ್ನ ಜಟಾಮಾಂಸಿಯು ಇತ್ತ ಪರಿಮಳವನ್ನು ಬೀರುತ್ತಿತ್ತು, ಎನ್ನಿನಿಯನು ನನ್ನ ಸ್ತನಗಳ ಮಧ್ಯದಲ್ಲಿನ ರಕ್ತ ಬೋಳದ ಚೀಲ, ನನ್ನ ನಲ್ಲನು ನನ್ನ ಭಾಗಕ್ಕೆ ಏನ್ಗೆದಿಯ ತೋಟಗಳ ಗೋರಂಟೆಯ ಹೂಗೊಂಚಲು. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಲ್ಲ ಕವನ ಭಾಷೆಗಳ್ರಿ, ಎಷ್ಟು ಚಂದವಾಗಿದೆ. ಕೆಲವು ಮುಜುಗರ ಪಡುವಂತ ಪದಗಳಿದೆ, ಆದ್ರೆ ಅಂಥದ್ದೇನಿಲ್ಲ. ಬಹಳ ಮಂದಿ ಕಮೆಂಟೇಟರ್ಸ್, ನ್ಯೂ ಟೆಸ್ಟ್ಮೆಂಟ್ ಕಮೆಂಟೇಟರ್ಸ್ ಮತ್ತು ಕೆಲವು ಯಹೂದ್ಯ ವ್ಯಾಖ್ಯಾನಕರ್ತರು ಹೇಳಿರುವಂತ ಪದಗಳು ಇದಕ್ಕೆ ಬೇರೆ ರೀತಿಯ ಆತ್ಮಿಕ ಅರ್ಥವನ್ನು ಕೊಡ್ತವೆ. ಈ ಮಾತುಗಳಿಗೆ ಏನ್ ಹೇಳ್ತಾಳೆ ಇವಳು? ರಾಜನು ಅತ್ತ ಓಲಗದಲ್ಲಿದ್ದ, ಅಂದ್ರೆ ರಾಜನು ಎಲ್ಲೋ ತನ್ನ ಕೆಲಸದಲ್ಲಿ ನಿಮಗ್ನಾಗಿದ್ದಾನೆ, ತುಂಬಾ ಬ್ಯುಸಿ ಆಗಿದ್ದಾನೆ. ತನ್ನ ಪ್ರಾಣಪ್ರಿಯನು ಅಂದ್ರೆ ಕ್ರಿಸ್ತನು ಅಂದ್ರೆ ಅರಸನು, ಇವಳು ಎಲ್ಲೋ ಅವನು ಇಟ್ಟಂತ ಸ್ಥಳದಲ್ಲಿ ಇದ್ದಾಳೆ, ದೂರವಾಗಿದ್ದಾಳೆ, ತನ್ನ ಅಂತಃಪುರದಲ್ಲಿ ಇರಬಹುದು ಬಹುಶಃ. ಹಾಗಾಗಿ ಏನ್ ಹೇಳುತ್ತೆ? ರಾಜನು ಅತ್ತ ಓಲಗದಲ್ಲಿ, ಓಲಗ ಅಂದ್ರೆ ಗೊತ್ತಲ್ಲ, ಏನ್ ಹೇಳೋದು? ರಾಜನ ಓಲಗ ಅಂದ್ರೆ ಇಡೀ ಸಭೆ, ಒಂದು ದೊಡ್ಡ ಸಭೆ, ಮೀಟಿಂಗ್ ಹಾಲ್. ಓಲಗದಲ್ಲಿದ್ದಾಗ ನನ್ನ ಜಟಾಮಾಂಸಿಯು ಇತ್ತ ಪರಿಮಳವನ್ನು ಬೀರುತ್ತೆ. ಅದರ ಅರ್ಥ ಏನಂತಂದ್ರೆ, ರಾಜನ ಎಲ್ಲೋ ಇದ್ರೂ ಸಹ ಸರಿಯೇ, ಆತನ ಏನೇ ಕೆಲಸದಲ್ಲಿ ಮಗ್ನನಾಗಿದ್ರು ಸರಿಯೇ, ನನ್ನ ಪ್ರೀತಿಯ ಆ ವಾಸನೆ, ಸುವಾಸನೆ, ನನ್ನ ಪರಿಮಳದ ವಾಸನೆ, ನನ್ನ ಪ್ರೀತಿಯು ನನ್ನ ನಲ್ಲನನ್ನು ನನ್ನ ಬಳಿಗೆ ಕರೆದುಕೊಂಡು ಬರುತ್ತೆ. ಇಟ್ ವಿಲ್ ಏನು ಹೇಳೋದು, ಅಟ್ರಾಕ್ಟ್ ಮಾಡುತ್ತೆ. ಇಟ್ ವಿಲ್ ಮೈ ಲವ್ ಅಂಡ್ ಮೈ ಬ್ಯೂಟಿ ಅಂಡ್ ಮೈ ಫ್ರಾಗ್ರೆನ್ಸ್ ಆಫ್ ಮೈ ಕಮಿಟ್ಮೆಂಟ್ ವಿಲ್ ಅಟ್ರಾಕ್ಟ್ ಮೈ ಬಿಲವಡ್ ಟುವರ್ಡ್ಸ್ ಮೀ ಅನ್ನೋದು ಅದರ. ನಮ್ಮನ್ನ ಕ್ರಿಸ್ತನ ಸಭೆಯನ್ನ ಮೆಚ್ಚಿ ಕ್ರಿಸ್ತನ ನಮ್ಮ ಬಳಿಗೆ ಬರಬೇಕಾದ್ರೆ ನಮ್ಮಲ್ಲಿರುವಂತ ಅಂದ ಯಾವುದು? ಆತನು ಮೆಚ್ಚುವ ಸುವಾಸನೆ ಯಾವುದು? ಸುವಾಸನೆ ಬಗ್ಗೆ ಬೇಕಾದಷ್ಟು ವಿಷಯಗಳು ಹೊಸ ಒಡಂಬಡಿಕೆಯಿದೆ. ಉದಾಹರಣೆ ಸಮೇತ ಸಂಘಟನೆಗಳ ಮೂಲಕ ಸುಗಂಧ ಅಂದ್ರೆ ವಾಸನೆ, ಪರಿಮಳ. ಯೇಸು ಕ್ರಿಸ್ತನು ತನ್ನನ್ನು ತಾನು ಅರ್ಪಿಸಿಕೊಂಡಾಗ ಪರಿಮಳ ವಾಸನೆಯನ್ನಾಗಿ, ಸುಗಂಧ ವಾಸನೆಯನ್ನಾಗಿ, ಬ್ಯೂಟಿಫುಲ್ ಫ್ರಾಗ್ರೆನ್ಸ್ ಆಗಿ ಕರ್ತನು ದೇವರಿಗೆ ಒಪ್ಪಿಸಿಕೊಂಡನು. ಹಾಗೆ ಯಾವಾಗ ನಮ್ಮ ಬಳಿಯಿಂದ, ನಮ್ಮ ಕಡೆಯಿಂದ ಸಮರ್ಪಣೆ, ಒಂದು ಕಮಿಟ್ಮೆಂಟ್ ಅನ್ನೋದು ಇರುತ್ತೋ, ಒಂದು ಯಥಾರ್ಥತೆ ಅನ್ನೋದು, ಪ್ರಾಮಾಣಿಕತೆ ಅನ್ನೋದು ಕ್ರಿಸ್ತನ ಬಗ್ಗೆ, ನಮ್ಮ ಪ್ರೀತಿಯ ವಿಷಯದಲ್ಲಿ ಇರುತ್ತೋ, ಅವಾಗ ಅದು ಕರ್ತನನ್ನ ನಮ್ಮ ಬಳಿಗೆ ಬರುವಂತೆ ಆಕರ್ಷಿಸುತ್ತದೆ. ಬೇರೆ ಇನ್ನೇನಲ್ಲ. ನಮ್ಮ ದೊಡ್ಡ ದೊಡ್ಡ ಮಾತುಗಳು, ನಮ್ಮ ಪ್ರಸಂಗಗಳು, ನಮ್ಮ ಜ್ಞಾನದ ವ್ಯಕ್ತೀಕರಣವಲ್ಲ. ನಮ್ಮ ಸಮರ್ಪಣೆ, ನಮ್ಮ ಹಂಬಲ್ನೆಸ್, ಅದೇ ಕರ್ತನ ನಮ್ಮ ಬಳಿಗೆ ಕರ್ಕೊಂಡು ಬರುತ್ತೆ. ಮತ್ತೆ ಎನ್ನಿನಿಯನು ನನ್ನ ಸ್ತನಗಳ ಮಧ್ಯದಲ್ಲಿನ ರಕ್ತ ಬೋಳದ ಚೀಲ. ಇದು ಸ್ವಲ್ಪ ಮುಜುಗರ ಆದ್ರೆ ಅದು ಎರಡು ಸ್ತನಗಳು ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ 2 ಸ್ತನಗಳು ಇರ್ತದೆ. ಆ ರೀತಿಯಲ್ಲಿ ಯಾಕೆ ನೋಡ್ಬೇಕು? ಲೈಂಗಿಕ ದೃಷ್ಟಿಯಿಂದ ಯಾಕೆ ನೋಡ್ಬೇಕು? ಬೇರೆ ಇಲ್ವೇ? ನಮ್ಮ ತಾಯಂದರಿಗೆ 2 ಸ್ತನಗಳು ಇರ್ಲಿಲ್ವೇ? ನಾವು ಹುಟ್ಟಿ ಬೆಳೆದು ಬದ್ದಾಗ ಆ ಹಾಲು ತಾನೇ ಕುಡಿದಿದ್ದು ಎಲ್ಲಾ ಗಂಡಸರು. ಹಾಗೆ ಯಾಕೆ ಆಲೋಚನೆ ಮಾಡಬಾರದು? ನೀನೇನು ಸಭೆಗೆ 2 ಸ್ತನಗಳು. ಹೊಸ ಒಡಂಬಡಿಕೆ ವ್ಯಾಖ್ಯಾನಕರ್ತರು ಹೇಳ್ತಾರೆ, ನಾನು ಹೇಳೋದಲ್ಲ. ಅನೇಕರು ಹೇಳೋದೇನಂದ್ರೆ, ಹಳೆ ಒಡಂಬಡಿಕೆಯವರು ಬೇರೆ ರೀತಿಯಲ್ಲಿ ಇಬ್ಬರು ಮೆಸ್ಸಿಯಗಳು ಎಂಬುದಾಗಿ ಹೇಳ್ತಾರೆ.
ಈ ವಚನಕ್ಕೆ ವ್ಯಾಖ್ಯಾನ, ಇಂಟರ್ಪ್ರಿಟೇಷನ್, ಅವ್ರೇನ್ ಹೇಳ್ತಿದ್ರು, ಮೋಶೆ ಅಹರೋನರು ಅಂತ ಹೇಳಿ, ಮತ್ತೆ ಇನ್ನು ಕೆಲವು ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಮೆಸ್ಸಿಯನು ಕೆಲಸವನ್ನು ಮಾಡಿದಂತ ಹೋಪ್ನಿಫ್ ಎಂದು ಅವರಿಬ್ಬರು 2 ಸ್ಥಾನಗಳಿಗೆ ಹೋಲಿಕೆ ಎಂಬುದಾಗಿ ಹೇಳ್ತಿದ್ರಂತೆ. ಲೆಟ್ ಅಸ್ ನಾಟ್ ಮೇಕ್ ಎ ಡಾಕ್ಟ್ರಿನ್ ಫಾರ್ ದಟ್ ಔಟ್ ಆಫ್ ದಿಸ್, ಬಟ್ ಜಸ್ಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಹೊಸ ಒಡಂಬಡಿಕೆಯ ಇಂಟರ್ಪ್ರಿಟರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಬಹಳ ಮಂದಿ ಇಷ್ಟಪಡುವಂತದ್ದು, ಅದು ಸಮಂಜಸವಾಗಿರುವಂತಹ ಒಂದು ಇಂಟರ್ಪ್ರಿಟೇಷನ್ ಏನಂತಂದ್ರೆ, 2 ಸ್ತನಗಳು ಅಂತ ಹೇಳಿದ್ರೆ ಬಹುಶಃ ಅಲಿಗರಿಕಲ್ ಆಗಿ ಹೇಳ್ಬೋದು, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ 2 ಪುಸ್ತಕಗಳು ಸೇರಿ ನಮಗೆ ಪವಿತ್ರ ಸತ್ಯವೇದ ಗ್ರಂಥ ಅಲ್ವೇ. ನಮ್ಮ ಆತ್ಮೀಕ ಬೆಳವಣಿಗೆಗೆ ಬೇಕಾದಂತ ಆಹಾರ, ಅದು ಹಾಲಿನ ರೂಪದಲ್ಲಿ ಇರಬಹುದು, ಘನವಾದ ಪದಾರ್ಥದ ರೂಪದಲ್ಲಿ ಇರಬಹುದು, ಅದೇ ಬಲವಾದ ಆಹಾರದ ರೂಪದಲ್ಲಿ ಇರಬಹುದು. ಅದೆಲ್ಲ ಎಲ್ಲಿ ಬರ್ತದೆ? ಸತ್ಯವೇದ ಅಲ್ವೇ. 2 ಸ್ತನಗಳಿಂದ ನಮಗೆ ಬರ್ತದೆ. ಅದು ಎಲ್ಲಿರುತ್ತೆ? ಸಭೆ ಅಲ್ವೇ. ಸಭೆ ಎಂಬುದು ಮೊದಲಿಗಿತ್ತಿ, ಆದರೆ ಸಭೆಯಲ್ಲಿ ಇರಬೇಕಾದಂತ ಆಹಾರವನ್ನ ಪೂರೈಸುವಂತ ಒಂದು ಸ್ಥಳ, ಒಂದು ಮಾಧ್ಯಮ ಯಾವುದು? ವಾಕ್ಯ ಅಲ್ವೇ. ವಾಕ್ಯ ಅಲ್ವೇ. ಹಾಗೆ ಯಾಕೆ ಅನ್ಕೋಬಾರದು? ಅದಕ್ಕೆ ನನ್ನಿನಿಯನು ನನ್ನ ಸ್ತನಗಳ ಮಧ್ಯದಲ್ಲಿ ರಕ್ತ ಬೋಳದ ಚೀಲ. ರಕ್ತ ಬೋಳ ಯಾವುದ್ರ ಬಗ್ಗೆ ಹೇಳುತ್ತೆ? ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದಂತ ಕಾರ್ಯಗಳ ಬಗ್ಗೆ ಹೇಳುತ್ತೆ. ಆತನ ತ್ಯಾಗವನ್ನ ಹೇಳುತ್ತೆ. ಆತನ ತ್ಯಾಗದ ಫಲವಾಗಿ, ಆತನ ಮರಣದ ಫಲವಾಗಿ, ಆತನ ರಕ್ತ ಸುರಿಸಿದ್ರಿಂದ ನಮಗೆ ವಾಕ್ಯ ಸಿಕ್ಕಿತು. ಆತನೇ ನಮಗೆ ಆಹಾರವಾಗಿ ಸಿಕ್ಕಿದ. ನಾನೇ ಮೇಲಿನಿಂದ ಪರಲೋಕದಿಂದ ಇಳಿದು ಬಂದ ಆಹಾರ ಅಂತ ಹೇಳಿ ಆಕೆ ನೀನೇನು ಅಂತ ಹೇಳ್ತಾಳೆ. ತನ್ನ ಸ್ತನಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಸ್ತನಗಳ ಮಧ್ಯದಲ್ಲಿ ಇರುವಂತೆ ರಕ್ತ ಬೋಳದಂತಿರುವನು. ಕಂಪ್ಯಾರಿಸನ್, ಹೋಲಿಕೆ, ಮೆಟಫಾರ್ ಅಷ್ಟೇ. ಅದು ಹಾಗೆ ಅರ್ಥ ಮಾಡ್ಕೊಂಡ್ರೆ ಅದು ನಮಗೆ ಉಪಯೋಗವಾಗಿರುತ್ತೆ. ಹಾಗೆ ಹೇಳ್ತಾರೆ. ಮತ್ತೆ ನನ್ನ ನಲ್ಲನು ನನ್ನ ಭಾಗಕ್ಕೆ ಏನ್ಗೆದಿಯ ತೋಟಗಳ ಗೋರಂಟೆಯ ಹೂಗೊಂಚಲು. ಏನ್ಗದಿ ಎನ್ನುವಂಥದ್ದು ಪಾಲಸ್ತೀನ್ ದೇಶದಲ್ಲಿ ಅರಣ್ಯದಲ್ಲಿ, ಅಂದ್ರೆ ಏನ್ ಹೇಳೋದು, ಮರುಭೂಮಿಯಲ್ಲಿ ಇರುವಂತ ಒಂದು ಓಯಸಿಸ್ ಇರುವಂತ ಸ್ಥಳ ಏನ್ಗೆದಿ. ಏನ್ಗೆದಿ ಎಂಬುದು ಒಂದು ತೋಟವಾಗಿ ಪರಿಣಾಮ ಹೊಂದಿತ್ತು. ಯಾಕೆ ಅಂತಂದ್ರೆ ಅಲ್ಲಿ ಬರುವಂತ ಒಂದು ಒರತೆ, ನೀರಿನ ಬುಗ್ಗೆ, ಮರುಭೂಮಿ ಅದು. ಆದ್ರೆ ಆ ಮರುಭೂಮಿಯ ನಡುವೆ ಓಯಸಿಸ್ ತರ ಅಲ್ಲಿ ನ್ಯಾಚುರಲ್ ಆಗಿರುವಂತ ಒಂದು ಆ ಒರತೆ ಇರುವುದರಿಂದ, ನೀರಿನ ಬುಗ್ಗೆ ಇರುವುದರಿಂದ, ಆ ನೀರಿನ ಬುಗ್ಗೆ ಚಿಲುಮೆ ಹರಿದು ಆ ಇಡೀ ಪರಿಸರ ಪ್ರಾಂತವೆಲ್ಲ ಸಸ್ಯ ಶ್ಯಾಮಲವಾಗಿ ಹಸಿರಾಗಿ ಬೆಳೆದು ಬ್ಯೂಟಿಫುಲ್ ತೋಟವಾಗಿ ಪರಿಣಮಿಸುತ್ತದೆ. ಹಾಗೆ ಅದಕ್ಕೆ ಹೋಲಿಸ್ತಾಳೆ. ಏನು ಹೋಲಿಸ್ತಾಳೆ? ನನ್ನ ನಲ್ಲನು ನನ್ನ ಭಾಗಕ್ಕೆ ಏನ್ಗದಿಯ ತೋಟಗಳ ಗೋರಂಟೆಯ ಹೂಗೊಂಚಲು. ದೇವರ ಮಕ್ಕಳೇ, ನನ್ನ ಮಾತುಗಳನ್ನು ಕೇಳುತ್ತಿರುವಂತ ನನ್ನ ಪ್ರಿಯರೇ, ನಮ್ಮ ಹೊರತೆ ಯಾವುದು? ನಮ್ಮ ಪ್ರಾವಿಷನ್ ಯಾವುದು? ನಮ್ಮ ಹಸಿವೆ ಬಾಯಾರಿಕೆಯನ್ನು ತೀರಿಸುವಂತ ಉಗಮ ಸ್ಥಾನ ಯಾವುದು? ಕ್ರಿಸ್ತನೇ. ಸಮಾರ್ಯ ಸ್ತ್ರೀಯ ಬಗ್ಗೆ ಅವಳ ಹತ್ರ ಮಾತಾಡ್ತಾ ಹೇಳ್ತಾರೆ, ನನ್ನ ನಂಬುವವರ ಒಳಗಡೆಯಿಂದ ನೀರಿನ ಚಿಲುಮೆ, 4ನೇ ಅಧ್ಯಾಯ ಯೋಹಾನ ಸುವಾರ್ತೆ ನೀರಿನ ಬುಗ್ಗೆ ಅಂತ ಹೇಳ್ತಾರೆ. ಸ್ಪ್ರಿಂಗ್ ಅಲ್ವೇ, ಒಂದು ಫೌಂಟೈನ್ ತರ ಸ್ಪ್ರಿಂಗ್ ಆಗಿ ಬರುತ್ತೆ. ಅದಾಮೇಲೆ ಕ್ರಮೇಣ 7ನೇ ಅಧ್ಯಾಯಕ್ಕೆ ಬಂದ ಯೋಹಾನ ಸುವಾರ್ತೆಯಲ್ಲಿ ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ನೀರಿನ ಹೊಳೆಗಳು ಹರಿಯು ಕಾಣಿಸುತ್ತೆ. ಒಂದು ಸಣ್ಣ ಓಯಸಿಸ್ ಆಗಿ ಪ್ರಾರಂಭವಾದಂತ, ಒಂದು ಚಿನ್ನ ನೀರಿನ ಚಿಲುಮೆಯಾಗಿ ಪ್ರಾರಂಭವಾದಂತ ಮರುಭೂಮಿಯಲ್ಲಿ, ಇದು ಮರುಭೂಮಿ ಪ್ರಪಂಚ, ಇದರಲ್ಲಿ ನಮ್ಮ ಹಸಿವೆ ಬಾಯಾರಿಕೆಯನ್ನು ತಣಿಸುವಂತ ಏಕೈಕ ಮಾರ್ಗ ಕ್ರಿಸ್ತನು. ಆತನಿದ್ದಾನೆ. ಅದಕ್ಕೆ ಎನ್ನಿನಿಯನು ನನ್ನ ನಲ್ಲನು ನನ್ನ ಭಾಗಕ್ಕೆ. ಫಾರ್ ಮೀ ಈಸ್ ಅ ಫೌಂಟೇನ್. ಆತನು ಚಿಲುಮೆ, ಏನ್ಗೆದಿಯ ತೋಟಗಳ ಗೋರಂಟೆ. ಆತನ ಇರುವ ಕಡೆ ಸಮೃದ್ಧಿ ಇರುತ್ತೆ. ಆತನ ಕಡೆಯಿಂದ ನಾವು ರಿಸೀವ್ ಮಾಡಿಕೊಂಡ್ರೆ ಪ್ರಾವಿಷನ್, ವಿ ಬಿಕಮ್ ಫ್ರೂಟ್ಫುಲ್, ವಿಲ್ ಬಿಕಮ್ ಗ್ರೀನ್ ಅಲ್ವಾ? ಸಮೃದ್ಧಿಗೆ ಸಂಖ್ಯೆ. ಹಾಗೆ ಹೇಳ್ತಾನೆ. ನಮ್ಮ ಟೈಮ್ ಆಗೋಗ್ತಿದೆ. 15, 16 ಮತ್ತೆ 15ನೇ ವಚನವನ್ನ ಆತನೇ ಹೇಳ್ತಾನೆ. ಏನ್ ಹೇಳ್ತಾನೆ? ಆಹಾ ನನ್ನ ಪ್ರಿಯಳೇ, ನೀನ್ ಎಷ್ಟು ಚೆಲುವೆ, ಆಹಾ ನೀನ್ ಎಷ್ಟು ಸುಂದರಿ, ನಿನ್ನ ನೇತ್ರಗಳು ಪಾರಿವಾಳಗಳಂತಿವೆ. ಮುಗಿಸ್ತಾನೆ ಆತನ ಸಂಭಾಷಣೆ ಮುಗೀತು. ಮತ್ತೆ ಆಕೆಯನ್ನ ಹೊಗಳುವುದರಲ್ಲಿ ಆತನಿಗೆ
ಬಳಲಿಕೆನೇ ಇಲ್ಲ ರೀ. ಬೇಸರ ಆಗ್ತಿಲ್ಲ. ಇಸ್ ನಾಟ್ ಫೆಡ್ ಅಪ್. ಏನ್ ಹೇಳ್ತಾನೆ? ಆಹಾ ನನ್ನ ಪ್ರಿಯಳೇ, ನನ್ನ ಪ್ರಿಯಳೇ, ನೀನ್ ಎಷ್ಟು ಚೆಲುವೆ, ಹೌ ಬ್ಯೂಟಿಫುಲ್ ಯು ಆರ್, ಹೌ ಬ್ಯೂಟಿಫುಲ್. ಆಹಾ ನೀನ್ ಎಷ್ಟು ಸುಂದರಿ. ಒಬ್ಬರನ್ನೊಬ್ಬರು ಹೊಗಳಿಕೊಳ್ಳುವುದರಲ್ಲಿ, ಒಬ್ಬರ ಪ್ರೀತಿಯನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಗಳುವುದರಲ್ಲಿ ನಾ ಮುಂದು ತಾ ಮುಂದು ಅಂತ ಹೇಳಿ ಸ್ಪರ್ಧೆಗೆ ಇಳಿತಾರೆ. ನೋಡಿ, ಕ್ರಿಸ್ತನಿಗೂ ತನ್ನ ಸಭೆಗೂ ಇರಬೇಕಾದಂತ ಬಾಂಧವ್ಯ ಆ ಥರದ್ದೇ. ಮೊದಲನೇ ಶತಮಾನದಲ್ಲಿ, ನಂತರದ ಅನೇಕ ಶತಮಾನಗಳಲ್ಲಿ ಕ್ರಿಸ್ತನ ಸಭೆ ತನ್ನ ಪ್ರಾಣಕ್ಕಿಂತಲೂ ತನ್ನ ಪ್ರಾಣ ಪ್ರಿಯನಾದ ಯೇಸುವನ್ನು ಪ್ರೀತಿಸಿ. ಇವತ್ತು ಪರಿಸ್ಥಿತಿಗಳು ಎಲ್ಲ ತಾರುಮಾರಾಗಿವೆ ಪ್ರಿಯರೇ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಆಕೆ ಏನ್ ಹೇಳ್ತಾಳೆ? ಅವನು ಬಿಲವಡಿ ಹೇಳ್ತಾನೆ, ಆಹಾ ನನ್ನ ಪ್ರಿಯಳೇ, ನೀನು ಎಷ್ಟು ಚೆಲುವೆ, ಆಹಾ ನೀನು ಎಷ್ಟು ಸುಂದರಿ, ನಿನ್ನ ನೇತ್ರಗಳು ಪಾರಿವಾಳಗಳಂತಿವೆ. ನೋಡ್ರಿ, ಯಾರದೇ ಭಕ್ತಿ ಇದೆಯಾ ಇಲ್ವಾ ಅಂತ ಹೇಳಿದ್ರೆ ಕಣ್ಣುಗಳು ನೋಡಿದ್ರೆ ಸಾಕು. ನಿಮಗೆ ಗೊತ್ತಾ, ಕಣ್ಣುಗಳನ್ನು ನೋಡಿದ್ರೆ ಕಣ್ಣುಗಳಲ್ಲಿ ಒಳಗಿನ ಭಾವನೆ, ಒಳಗಿನ ಆಟಿಟ್ಯೂಡ್ ಎಲ್ಲ ಗೊತ್ತಾಗ್ತದೆ. ಯು ಕ್ಯಾನಾಟ್ ಹೈಡ್. ಅದರಲ್ಲೂ ಹೆಣ್ಮಕ್ಳನ್ನ ನೋಡ್ರಿ, ಒಂದು ಗಾಡ್ಲಿ ವುಮನ್ ಅನ್ನ ನೋಡ್ರಿ, ಆಕೆಯ ಒಂದು ದೀನತೆ, ಆಕೆಯ ಸಮರ್ಪಣೆ, ಆಕೆಯ ಪ್ರೀತಿ, ಆಕೆಯ ಭಕ್ತಿ, ಆಕೆಯ ವಿಶ್ವಾಸ ಕಣ್ಣುಗಳಲ್ಲೇ ಕಾಣಿಸುತ್ತೆ. ಕೆಲವು ಸಹೋದರನ್ನ ನೋಡುವಾಗ, ಕೆಲವು ತಾಯಂದಿರನ್ನ ನೋಡುವಾಗ, ಕೆಲವು ಹೆಣ್ಮಕ್ಳಲ್ಲಿ ಕಣ್ಣುಗಳು ನೋಡಿದ್ರೆ ಭಯ ಆಗುತ್ತೆ. ಪಾರಿವಾಳಗಳ ಕಣ್ಣುಗಳಲ್ಲಿ ನೀವು ನೋಡ್ರಿ, ಯಾವಾಗಲೂ ನೀರು ತುಂಬಿ ತುಳುಕ್ತಾ ಇರುತ್ತೆ. ಏನು ಬಿದ್ದೋಯ್ತು ಒಂದು ಹನಿ ಜಾರ ಬಿಡುತ್ತೇನೋ ಅನ್ಸುತ್ತೆ. ಅವಾಗಲೂ ಕಣ್ಣು ತುಂಬ, ಗುಡ್ಡೆ ತುಂಬ ನೀರು ತುಂಬಿಕೊಂಡು ಹಂಗೆ ಇನ್ನೇನು ಹೊರಸೂಸುತ್ತೇನೋ ಅಂತ ಅನ್ಸುತ್ತೆ ಅಲ್ವಾ? ಅದಕ್ಕೆ ಪಾರಿವಾಳಕ್ಕೆ ಕಾಗೆಗೆ ಹೋಲಿಸಿಲ್ಲ ದೇವ್ರ ಸಭೆ. ಅದರಿಂದ ಪ್ರಿಯರೇ, ಆ ರೀತಿಯಲ್ಲಿ ಹೋಲಿಸ್ತಾನೆ. ಅಂದ್ರೆ ಭಕ್ತಿ ನಮ್ಮ ಕಣ್ಣುಗಳಲ್ಲಿ ಕಾಣಿಸುತ್ತೆ ಅಂತ ಹೇಳಿ ಸ್ವಾಮಿ ಕಂಡಿಡಿತಾನೆ. ಕೊನೆಗೆ ಮುಗಿಸ್ತಾನೆ. 16, 17 ಈಕೆ ಹೇಳ್ತಾಳೆ, ಕೊನೆಗೆ ಮುಕ್ತಾಯವಾಗಿ ಈಕೆ ಹೇಳ್ತಾಳೆ. ಏನ್ ಹೇಳ್ತಾಳೆ? ಆಹಾ ಎನ್ನಿನೇನೆ, ನೀನು ಎಷ್ಟು ಸುಂದರ, ಎಷ್ಟು ರಮ್ಯ. ಚಿಗುರುಗಳು ನಮ್ಮ ಮಂಚ, ನಮ್ಮ ಮನೆಯ ತೊಲೆಗಳು ದೇವದಾರು ವೃಕ್ಷಗಳು, ಜಂತೆಗಳು ತುರಾಯಿ ಮರಗಳು. ವರ್ಣನೆ, ಅವರ ನಿವಾಸ ಸ್ಥಳಗಳ ಬಗ್ಗೆ ವರ್ಣನೆ ಮಾಡ್ತಾಳೆ. ಅವ್ರು ಹಾಕೊಂಡಂತ ಕುಟೀರಗಳ ಬಗ್ಗೆ, ಗುಡಾರಗಳ ಬಗ್ಗೆ, ಅವರಿಬ್ಬರು ವಾಸ ಮಾಡುವಂತ ಮನೆಯ ವೈಭವವನ್ನ ಅವಳು ಅಭಿವರ್ಣಿಸುತ್ತಾಳೆ, ವಿವರಿಸುತ್ತಾಳೆ. ಶಿ ಡಿಸ್ಕ್ರೈಬ್ಸ್ ದೇರ್ ಹೋಮ್. ಕ್ಯಾನ್ ಯು ಡಿಸ್ಕ್ರೈಬ್ ಹೆವೆನ್? ಒನ್ಸ್ ಇಫ್ ವಿ ರೀಚ್ ಹೆವೆನ್, our real home, our beloved home, where we are going to be with him forever and ever. ಅದನ್ನು ಎಷ್ಟು ಚೆನ್ನಾಗಿ, ಎಷ್ಟು ಸುಂದರ, ಎಷ್ಟು ಬ್ಯೂಟಿಫುಲ್ ಆಗಿದೆ, ನಮ್ಮ ಮಂಚ ಹೇಗಿದೆ, ನಮ್ಮ ಮನೆ ಹೇಗಿದೆ, ನಮ್ಮ ಮೇಲ್ಛಾವಣಿ ಹೇಗಿದೆ ಅಂತ ಹೇಳಿ ವರ್ಣಿಸ್ತಾರೆ. ಕ್ಯಾನ್ ಎನಿ ಒನ್ ಡಿಸ್ಕ್ರೈಬ್ ದ ಬ್ಯೂಟಿ, ದ ಗ್ರೇಟ್ನೆಸ್ and the richness of heaven? Nobody. We can, to some extent we can describe, but not fully. No one can describe. So ಆಕೆ ಹೇಳ್ತಾಳೆ, ಇವರಿಬ್ಬರ ನಡುವಿರುವಂತಹ ಬಾಂಧವ್ಯ ಎಷ್ಟು ಚಂದ ನೋಡ್ರಿ. So I wish, we all wish, let such days come into our country, into the world, especially in the life of the Church of Christ in these last days. ಈಕೆ ಹೇಳಿದ ಹಾಗೆ ಸಭೆ ಹೇಳ್ತಾ ಇರಬೇಕು. ಆತನು ಹೇಳಿದ ಹಾಗೆ, ಆ ಪ್ರಾಣ ಪ್ರಿಯನು ಹೇಳಿದ ಹಾಗೆ ನಮ್ಮ ಕರ್ತನು ನಮ್ಮ ಬಗ್ಗೆ ಹೇಳುವುದಾದ್ರೆ ನಮ್ಮ ಪ್ರಯಾಸ, ನಮ್ಮ ಕಷ್ಟ ಎಲ್ಲವೂ ಸಾರ್ಥಕವಾಗುತ್ತೆ. ಆ ರೀತಿಯ ಕೃಪೆ ದೇವರು ಕೊಡ್ಲಿ. ಈ ಮೊದಲನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. ಎರಡನೇ ಅಧ್ಯಾಯವನ್ನು ಮುಂದಿನ ಭಾಗದಲ್ಲಿ ನಾವು ಧ್ಯಾನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.